ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಉಲ್ಲನ್ನು ಬಳಸ್ಕೊಂಡು ಈ ರೀತಿ ಹ್ಯಾಂಡ್ ಬ್ಯಾಗ್ನ ಯಾವ ರೀತಿ ಹಾಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾನು ಇಲ್ಲಿ ರೆಡ್ ಮತ್ತು ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ಬಳಸ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಕೂಡ ಸೂಪರಾಗಿ ಕಾಣಿಸ್ತಾ ಇದೆ. ಬ್ಯಾಗ್ ತುಂಬ ಕ್ಯೂಟಾಗಿ ಬಂದಿದೆ. ನಾರ್ಮಲ್ ಇದು ಮೀಡಿಯಂ ಸೈಜ್ ಬ್ಯಾಗ್ ಇದೆ. ನೀವು ವ್ಯಾನಿಟಿ ಬ್ಯಾಗ್ ಕೂಡ ಯೂಸ್ ಮಾಡ್ಕೋಬೋದು. ಮೀಡಿಯಂ ಸೈಜ್ ಆಗಿದೆ. ಹ್ಯಾಂಡಲ್ ಕೂಡ ಅಷ್ಟೇ. ನೋಡಿ, ಈ ರೀತಿ ಹ್ಯಾಂಡಲ್ನ ಹಾಕೊಂಡಿದ್ದೀನಿ ನಾನು. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೋಡಿ, ಈ ರೀತಿ ಬಂದಿದೆ ಬ್ಯಾಗ್ ಇದು. ಸೊ ಒಳಭಾಗದಲ್ಲಿ ನೀವು ನೋಡ್ಬೋದು. ನೋಡಿ, ಈ ಥರ ಓಪನ್ ಬಿಟ್ಕೊಳ್ಳೋರು ಕೂಡ ಓಪನ್ ಬಿಟ್ಕೋಬೋದು. ಓಪನ್ ಬಿಟ್ಕೊಂಡು ಸಿಂಗಲ್ ಇಲ್ಲಿ ಮ್ಯಾಗ್ನೆಟ್ ಲಾಕರ್ ಬರುತ್ತಲ್ಲ, ಆ ರೀತಿ ನೀವು ಪ್ರೆಸ್ಸಿಂಗ್ ಬಟನ್ನ ತೊಗೊಂಡು ಹಾಕ್ಕೋಬೋದು. ಇಲ್ಲಿಂದ ನೀವು ಉಲ್ಲನ್ನು ಅಟ್ಯಾಚ್ ಮಾಡಿಬಿಟ್ಟು ಈ ಸೈಡು ಬಟನ್ ಕೂಡ ಹಾಕ್ಕೊಂಡು ನೀವು ಜಾಯಿನ್ ಮಾಡ್ಕೋಬೋದು. ನಾನು ಇದಕ್ಕೆ ಒಳಭಾಗಕ್ಕೆ ಜಿಪ್ಪರ್ನ ಕೊಡ್ತಾ ಇದ್ದೀನಿ. ಅಂದರೆ ಒಳಭಾಗಕ್ಕೆ ಕ್ಲಾತ್ ಕೊಟ್ಬಿಟ್ಟು ಅದಕ್ಕೆ ಜಿಪ್ಪರ್ ಅಟ್ಯಾಚ್ ಮಾಡಿಕೊಂಡು ನಾನು ಜಿಪ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನು ನಾನು ಓಪನ್ ಬಿಟ್ಕೊಂಡಿದ್ದೀನಿ. ಸೊ ಹ್ಯಾಂಡಲ್ ಕೂಡ ಅಷ್ಟೇ. ನಾನು ಇದರಲ್ಲಿ ಹ್ಯಾಂಡಲ್ ಕೂಡ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಹಾಕ್ಕೋಬೇಕು. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಇಲ್ಲಿ ರೆಡ್ಡು ಮತ್ತು ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಕಲರ್ ಕಾಂಬಿನೇಷನ್ಸ್ನ ನೋಡಿಕೊಂಡು ಒಂದು ಲೈಟು ಒಂದು ಡಾರ್ಕ್ ಕಲರ್ ತೊಗೊಂಡು ನೀವು ಹಾಕ್ಕೊಂಡು ತುಂಬ ಕ್ಯೂಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ವೆಯ್ಟ್ಲೆಸ್ ಕೂಡ, ಇದು ವೆಯ್ಟ್ ಇರೋದಿಲ್ಲ, ಅಷ್ಟಾಗಿ ವೆಯ್ಟ್ ಕೂಡ ಇರೋದಿಲ್ಲ. ಇದು ನಿಮಗೆ ಮ್ಯಾಕ್ಸಿಮಮ್ ಅಂದರೆ 150ರಿಂದ 200 ಗ್ರಾಮ್ ಒಳಗಡೆ ಬರುತ್ತೆ ಇದು ವೆಯ್ಟು. ಸೊ ಇದು ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ಗೆ. ಸೊ ಇವಾಗ ಈ ಬ್ಯಾಗ್ನ ಯಾವ ರೀತಿ ಹಾಕೋದಂತ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ಬಂದು ನಾನಿಲ್ಲಿ ರೆಡ್ ಕಲರು ಮತ್ತು ಮಿಲ್ಕ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಈ ಬ್ಯಾಗ್ನ ಹಾಕ್ತಾಯಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನು ಈ ಬ್ಯಾಗ್ನ ಹಾಕ್ತಾ ಇರೋದ್ರಿಂದ ಈ ಎರಡು ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ನೋಡಿ, ಉಲ್ಲನ್ ಬೇಕು ಎರಡು ಕಲರ್. ನೀವು ಯಾವ ಕಲರ್ ಕಾಂಬಿನೇಷನಲ್ಲಿ ಹಾಕ್ತೀರೋ ಆ ಕಲರ್ ಉಲ್ಲನ್ ಬೇಕಾಗತ್ತೆ. ಈ ಬ್ಯಾಗಿಗೆ ಏನಿಲ್ಲ ಅಂದರೂ 100 ಗ್ರಾಮ್ಸ್ ತೊಗೋಬೇಕಾಗತ್ತೆ. ನೀವು ಎಷ್ಟು ಲೆಂತಲ್ಲಿ ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿ, 3 mm ಕ್ರೋಶಾ ತೊಗೊಂಡಿದ್ದೀನಿ ಮತ್ತು ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ನೀವು ಇನ್ ಕೇಸ್ ಏನಾದರೂ ಹ್ಯಾಂಡಲ್ಲಿಗೆ ರಿಂಗ್ಸ್ ಏನಾದರೂ ಹಾಕ್ತೀನಿ ಅಂದರೆ ರಿಂಗ್ಸ್ ತೊಗೋಬೇಕಾಗುತ್ತೆ. ನಾನು ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ನೀವು ಹ್ಯಾಂಡಲ್ಗೆ ರಿಂಗ್ಸ್ ಹಾಕೋದಾದರೆ ರಿಂಗ್ಸ್ ಅಥವಾ ಕನೆಕ್ಟರ್ಸ್ ಏನು ಬೇಕಾದರೂ ಹಾಕ್ಕೋಬೋದು. ನಾನು ವಿತೌಟ್ ರಿಂಗ್ಸು ಕನೆಕ್ಟರ್ಸು ಹ್ಯಾಂಡಲ್ನ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಇದಿಷ್ಟೇ ಮೆಟೀರಿಯಲ್ಸ್ ತೊಗೊಂಡಿರೋದು. ನಿಮಗೇನಾದರೂ ಬೇಕಂದರೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಬ್ಯಾಗ್ನ ಡಿಸೈನ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಆಲ್ರೆಡಿ ಇಲ್ಲಿ ಒಂದು ಸೈಡ್ ಪಾರ್ಟ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಏನಕ್ಕೆ ಫಸ್ಟೇ ಹಾಕ್ಕೊಂಡಿದ್ದೀನಿ ಅಂತಂದರೆ ಈ ಡಿಸೈನ್ನ ನಿಮಗೆ ತೋರಿಸಿದ್ರೆ ಅರ್ಥ ಆಗುತ್ತೆ, ಹಾಗೆ ಹಾಕಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಇದಕ್ಕೆ ನಾನು ಇದನ್ನು ಫಸ್ಟೇ ಹಾಕಿಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಹಾಕ್ತಾ ಇರೋವಂಥವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಫಸ್ಟೇ ಹಾಕಿಟ್ಕೊಂಡು ತೋರ್ಸೋಕ್ಕೆ ಅಂತಲೇ ಫಸ್ಟೇ ಹಾಕಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೇಕು, ಯಾವ ರೀತಿ ಹಾಕ್ಕೋಬೇಕು, ಈ ಡಿಸೈನ್ ಯಾವ ರೀತಿ ಹಾಕ್ಕೋಬೇಕಂತ ನೋಡೋಣ. ನೋಡಿ, ನಾನಿಲ್ಲಿ ಫಸ್ಟು ಮಿಲ್ಕ್ ವೈಟ್ ಕಲರು ಉಲ್ಲನ್ನು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನೋಡಿ ಹೀಗೆ ಸ್ಲಿಪ್ ನಾಟ್ನ ಹಾಕ್ಕೋಬೇಕು. ನೋಡಿ, ಹೀಗಿದೆಯಲ್ಲ, ಕ್ರೋಶಾನ ಉಲ್ಲನ್ ಕೆಳಭಾಗದಿಂದ ತೊಗೊಂಡು ಹೀಗೆ ಕ್ರೋಶಾನ ಒಂದು ರೌಂಡ್ ತಿರುಗಿಸ್ಕೊಂಡು ಈ ಉಲ್ಲನ್ ಇದೆಯಲ್ಲ ಇದನ್ನು ಇದ್ರೊಳಭಾಗದಿಂದ ಎಳ್ಕೊಂಡು ಫುಲ್ ಟೈಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಸ್ಲಿಪ್ ನಾಟು. ಈ ರೀತಿ ಸ್ಕಿಪ್ ನಾಟ್ನ ಹಾಕ್ಕೋಬೇಕು. ಇವಾಗ ನೋಡಿ, ನಾವು ಹಾಕ್ತಾ ಇರೋದು ಈ ಲೈನ್ನ ಕೆಳಭಾಗದಲ್ಲಿರೋ ಈ ಲೈನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಆ ಲೈನ್ ಹಾಕೋದಕ್ಕೆ ನಾನಿಲ್ಲಿ 45 ಚೈನ್ನ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ, ಫಸ್ಟ್ ಲೈನ್ ಸ್ಟಾರ್ಟ್ ಮಾಡೋದಕ್ಕೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 45 ಚೈನ್ನ ಹಾಕ್ಕೋತಾ ಇದ್ದೀನಿ. 2 3 4 5 6 7 8 9 10 11 12 13 14 15 16 17 18 19 20
21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 ನೋಡಿ ನಾನಿಲ್ಲಿ 45 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ 45 ಚೈನ್ ಆಯಿತು. 45 ಚೈನ್ ಆದಮೇಲೆ 1 2 ಚೈನ್ನ ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡ್ಮೇಲೆ ನೋಡಿ ಈ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿರೋದು 1 2. ಸೊ ನೋಡಿ ನೀವು ಇಲ್ಲಿಂದ ಕೌಂಟ್ ಮಾಡಿದ್ರೆ 1 2 3 4 5 5ನೇ ಚೈನು. ಸೊ ನಾವು 2 ಎಕ್ಸ್ಟ್ರಾ ಹಾಕ್ಕೊಂಡಿದ್ದು ಬಿಟ್ಟರೆ 3ನೇ ಚೈನಿಗೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿ 3 ಚೈನು ಡಬಲ್ ಕ್ರೋಶೆ ಲೆಕ್ಕಕ್ಕೆ 3 ಚೈನ್ನ ಬಿಟ್ಟು 4ನೇ ಚೈನಿಗೆ ನಾನಿಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಡಬಲ್ ಕ್ರೋಶೆ ಆಯ್ತಲ್ವಾ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ ಚೈನ್ಗೆ ನಾನು ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ, ಇದೇ ರೀತಿ 7 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 3 4 5 6 7 ನೋಡಿ. ಈಗ ನೋಡಿ 1 2 3 4 5 6 7 ಈ ಚೈನ್ ಹಾಕಿದ್ವಲ್ಲ, ಈ ಚೈನ್ ಹಾಕಿರೋದು ಬಿಟ್ಟು 7 ಡಬಲ್ ಕ್ರೋಶೆನ ನಾವು ಹಾಕ್ಕೋಬೇಕು. ಇದಾದಮೇಲೆ ನೋಡಿ ಮತ್ತೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 ಚೈನ್ನ ಸ್ಕಿಪ್ ಮಾಡಬೇಕು. ನೋಡಿ 1 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ ಒಳಗಡೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ನೋಡಿ 2 ಚೈನು ಸ್ಕಿಪ್ ಮಾಡಿ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಲ್ಲ, ಅದೇ ಲೂಪ್ ಒಳಗಡೆ ಇನ್ನೂ ಒಂದು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈಗ ಮತ್ತೆ 2 ಚೈನ್ ಹಾಕ್ಕೋಬೇಕು. 1 2 ಮತ್ತೆ ಅದೇ ಲೂಪ್ ಒಳಗಡೆ ಈ 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ, ಅದೇ ಲೂಪ್ ಒಳಗಡೆ ಮತ್ತೆ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಈ ಒಂದೇ ಚೈನ್ ಒಳಗಡೆ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ ಈ ಒಂದೇ ಚೈನ್ ಒಳಗಡೆ ಬರಬೇಕು. ಈಗ ನೋಡಿ ಮತ್ತೆ ನಾನಿಲ್ಲಿ 2 ಚೈನ್ನ ಸ್ಕಿಪ್ ಮಾಡಿ 3ನೇ ಚೈನ್ ಒಳಗಡೆ 1 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇವಾಗ ಇಲ್ಲಿಂದ ಕಂಟಿನ್ಯೂ ಮತ್ತೆ 7 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 7 ನೋಡಿ. ಇವಾಗ ಮತ್ತೆ ಇಲ್ಲಿಂದ ಕಂಟಿನ್ಯೂ 7 ಚೈನ್ ಒಳಗಡೆ 7 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ನೋಡಿ ಇಲ್ಲಿ 2 ಚೈನ್ನ ಬಿಟ್ಟು 3ನೇ ಚೈನ್ ಒಳಗಡೆ ಡಬಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿ ಇಲ್ಲಿ ಕೂಡ ಬರಬೇಕು. 2 ಡಬಲ್ ಕ್ರೋಶೆ 2 ಚೈನು ಮತ್ತು 2 ಡಬಲ್ ಕ್ರೋಶೆ ಅದೇ ಲೂಪ್ ಒಳಗಡೆ. ನೋಡಿ ಹೀಗೆ ಇಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ವಿ ಅದೇ ರೀತಿ ಇಲ್ಲಿ. ಇವಾಗ ಮತ್ತೆ ನಾನಿಲ್ಲಿ 2 ಚೈನ್ನ ಸ್ಕಿಪ್ ಮಾಡಿಕೊಂಡು 3ನೇ ಚೈನ್ ಒಳಗಡೆ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇಲ್ಲಿಂದ ಮತ್ತೆ ನಾನು 7 ಚೈನ್ ಒಳಗಡೆ
7 ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 3 4 5 6 7 ನೋಡಿ 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಸೇಮ್ ಮತ್ತೆ ಇಲ್ಲಿ 2 ಚೈನ್ನ ಸ್ಕಿಪ್ ಮಾಡಿ 4 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕಿ ಮತ್ತೆ 2 ಚೈನ್ ಸ್ಕಿಪ್ ಮಾಡಿ ಮತ್ತೆ 7 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ಮತ್ತೆ ಇಲ್ಲಿ 2 ಚೈನ್ ಸ್ಕಿಪ್ ಮಾಡಿಬಿಟ್ಟು 3ನೇ ಚೈನ್ ಒಳಗೆ ನಾನಿಲ್ಲಿ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 1 2 ಮತ್ತು 2 ಚೈನು ಮತ್ತು 2 ಡಬಲ್ ಕ್ರೋಶೆ ಅದೇ ಲೂಪ್ ಒಳಗಡೆ. ನೋಡಿ ಈ ರೀತಿ 3 ಕಡೆ ಬಂದಿದೆ. ಇವಾಗ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನಿಲ್ಲಿ 1 2 ಚೈನ್ನ ಸ್ಕಿಪ್ ಮಾಡಿಬಿಟ್ಟು 3ನೇ ಚೈನಿಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. 2 3 4 5 6 7 8 ನೋಡಿ ಈ ರೀತಿ ಬರಬೇಕು. ಸೊ ನೋಡಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಫಸ್ಟ್ ಲೈನ್, ಇದು ಸೆಕೆಂಡ್ ಲೈನು. ಫಸ್ಟ್ ಲೈನಲ್ಲಿ ಚೈನ್ ಹಾಕ್ಕೊಂಡಿದ್ವಿ, ಚೈನ್ ಬಿಟ್ಟರೆ ಇದು ಫಸ್ಟ್ ಲೈನಲ್ಲಿ ನೋಡಿ. ಈ ಡಿಸೈನ್ ಹಾಕ್ಕೊಳ್ಳೋದಕ್ಕೆ ನಾವು ಫಸ್ಟ್ ಲೈನಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೋಡಿ ಈ ಡಿಸೈನ್ ಬರೋದಕ್ಕೆ ನಾವಿಲ್ಲಿ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀವಲ್ವ, ಈ ಪ್ಲೇಸಲ್ಲಿ ಈ ಡಿಸೈನ್ ಬರುತ್ತೆ. ನೀವು ಬೇಕಾದ್ರೆ ಚಿಕ್ಕದು ಬೇಕಾದರೂ ಹಾಕ್ಕೋಬೋದು, ಇಷ್ಟೇ ಕೂಡ ಹಾಕ್ಕೋಬೋದು, ಅಥವಾ ಮೊಬೈಲ್ ಪೌಚಿಗೆ ಇಷ್ಟೇ ಕೂಡ ಹಾಕ್ಕೋಬೋದು. ಇನ್ನೂ ದೊಡ್ಡ ಸೈಜ್ ಬೇಕಾದರೂ ಹಾಕ್ಕೋಬೋದು. ನೀವು ಚೈನ್ನ ಕೌಂಟ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ನಾನು ಇದಕ್ಕೆ ನೋಡಿ ಈಗ 1 2 3 ಸೈಡ್ ಡಿಸೈನ್ ಬಂದಿದೆ. ಈ 3 ಸೈಡ್ ಡಿಸೈನ್ ಬಂದಿರೋದಕ್ಕೆ ನಾನು 45 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಡಿಸೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ ನೆಕ್ಸ್ಟ್ ಸೆಕೆಂಡ್ ಲೈನು 1 2 3 ಚೈನ್ ಹಾಕ್ಕೊಂಡು ಈಗ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಮೇಲೆ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಹಾಕ್ಕೋಬೇಕು ಆದರೆ ಇಲ್ಲಿಗಲ್ಲ ನೋಡಿ. ಈ ಡಬಲ್ ಕ್ರೋಶೆ ಎರಡನೇ ಡಬಲ್ ಕ್ರೋಶೆ ಇದೆಯಲ್ಲ, ಈ 2ನೇ ಡಬಲ್ ಕ್ರೋಶೆ ಒಳಭಾಗದಿಂದ ನೋಡಿ ಈ ಹೋಲ್ ಇದೆಯಲ್ಲ, ಈ ಹೋಲ್ ಒಳಭಾಗದಿಂದ ತೊಗೊಂಡು ಕ್ರೋಶನ ಮತ್ತೆ ನೋಡಿ ಇದನ್ನು ಈ ಡಬಲ್ ಕ್ರೋಶೆ ಇದೆಯಲ್ಲ ಅದನ್ನು ಮೇಲ್ಭಾಗಕ್ಕೆ ನೋಡಿ ಈ ರೀತಿ ತೊಗೋಬೇಕು. ಈ ರೀತಿ ತೊಗೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು ನೋಡಿ ಹೀಗೆ. ಈಗ ಮತ್ತೆ ಈ ಲೈನ್ ಫುಲ್ ಇನ್ನು ನೆಕ್ಸ್ಟ್ ಈ ಬ್ಯಾಕ್ ಕಂಪ್ಲೀಟ್ ಆಗೋವರೆಗೂ ನೀವು ಇದೇ ರೀತಿನೇ ಹಾಕ್ಕೋಬೇಕು. ಬಟ್ ನೆಕ್ಸ್ಟ್ ಥರ್ಡ್ ಲೈನಲ್ಲಿ ಚೇಂಜ್ ಆಗುತ್ತೆ. ನಾವು ಎಲ್ಲ ಲೈನಲ್ಲೂ ಇದೇ ರೀತಿನೇ ಹಾಕ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟ್ ಥರ್ಡ್ ಲೈನಲ್ಲಿ ಚೇಂಜ್ ಆಗುತ್ತೆ. ನಾನು ತೋರಿಸ್ತೀನಿ ಅದನ್ನು ಕೂಡ ಯಾವ ರೀತಿ ಹಾಕ್ಕೊಳ್ಳೋದಂತ. ಸೊ ಇದನ್ನು ಉಲ್ಟಾ ಹಾಕ್ಕೋಬೇಕಾಗತ್ತೆ. ನೀವು ಇದೇ ರೀತಿ ಹಾಕ್ಕೊಂಬಿಟ್ರೆ ನೋಡಿ ಈ ಡಿಸೈನ್ ಬಂದಿದೆಯಲ್ಲ, ಈ ಡಿಸೈನು ಒಂದು ಈ ಕಡೆ ಒಂದು ಈ ಕಡೆ, ಒಂದು ಸೈಡ್ ಒಂದು ಲೈನಲ್ಲಿ ಈ ಕಡೆ ಬಂದರೆ ಇನ್ನೊಂದು ಲೈನಲ್ಲಿ ಈ ಕಡೆ ಬಂದುಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ನೀವೇನಿದು ಕ್ರೋಶ ಆಗಲಿ ಯಾವುದೇ ಬ್ಯಾಗ್ ಆಗಲಿ ಹಾಕಬೇಕಾದ್ರೆ ನಾಟ್ಸು ಅಂದರೆ ಇವಾಗ ನೀವು ಡಬಲ್ ಕ್ರೋಕೆಟ್ ಹಾಕ್ತಾ ಇದ್ದೀವಲ್ವ, ಈ ಡಬಲ್ ಕ್ರೋಶೆ ಒಂದೇ ಲೆವೆಲಲ್ಲಿ ಬರಬೇಕು. ನೀವು ಆ ರೀತಿಯೇ ಹಾಕ್ಕೋಬೇಕು. ಒಂದು ಲೂಸಾಗಿ ಒಂದು ಟೈಟಾಗಿ ಹಾಕ್ಕೋಬಾರ್ದು. ಹಂಗೆ ಹಾಕ್ಕೊಂಡಾಗ ಚೇಂಜಸ್ ಆಗಿಬಿಡತ್ತೆ.
ನೋಡಿ ಇವಾಗ ಇಲ್ಲಿ ನನಗೆ 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ ಈ ಲೂಪ್ ಇದೆಯಲ್ಲ, ಈ 2 ಚೈನ್ ಹಾಕ್ಕೊಂಡಿದ್ವಲ್ಲ ನೋಡಿ, ಈ 2 ಚೈನ್ ಹಾಕ್ಕೊಂಡಿರೋ ಹತ್ರ ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತೆ 2 ಚೈನ್ ಹಾಕ್ಕೋತಾ ಇದ್ದೀನಿ, ಮತ್ತೆ 2 ಡಬಲ್ ಕ್ರೋಶೆ ಅದೇ ಲೂಪ್ ಒಳಗಡೆ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಇಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀವಿ ಅದೇ ರೀತಿ ನಾವು ಇಲ್ಲಿ ಕೂಡ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿ ಇವಾಗ ಕಂಟಿನ್ಯೂ ಡಬಲ್ ಕ್ರೋಶೆ, ಇವಾಗ ನೋಡಿ ಇಲ್ಲಿ ನಾನು 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟು ಇದರಲ್ಲಿ 2 ಡಬಲ್ ಕ್ರೋಶೆ. ಇವಾಗ ನೋಡಿ ಇಲ್ಲಿ 2 ಚೈನ್ ಇದೆಯಲ್ಲ, ಈ ಚೈನ್ ಇರೋ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನನಗೆ ಕ್ರೋಶೆ ಹಿಡಿಯೋಕ್ಕೆ ಬರಲ್ಲಪ್ಪ, ನನಗೆ ಒಂಚೂರು ಹಾಕೋಕ್ಕೆ ಬರಲ್ಲ ಅನ್ನೋಂಥವ್ರಿಗೆ ಬೇಸಿಕ್ ಕ್ರೋಕೆಟ್ ಯಾವ ರೀತಿ ಹಾಕೋದನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ನೋಡಿ ಮತ್ತೆ ಇಲ್ಲಿ 7 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಲಾಸ್ಟ್ ನೋಡಿ, ಈ 2 ಚೈನ್ ಬಂದಿದೆಯಲ್ಲ, ಆ 2 ಚೈನ್ ಸ್ಪೇಸಲ್ಲಿ ನಾನಿಲ್ಲಿ 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ಈಗ ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಇಲ್ಲಿ 7 ಡಬಲ್ ಕ್ರೋಶೆ ಆದಮೇಲೆ 1 2 3 4 5 6 7 ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಈ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾನು 1 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೇಗೆ. ಇವಾಗ ನೋಡಿ ಇದಿಷ್ಟು ಆದಮೇಲೆ ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ನಾನು ಥರ್ಡ್ ಲೈನ್ಗೆ, 3ನೇ ಲೈನಿಗೆ ಈ ಡಿಸೈನ್ ಬರಬೇಕು ಮತ್ತು ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕಲರ್ ಬರಬೇಕಲ್ವಾ, ಸೊ ನಾನಿಲ್ಲಿ ಡಬಲ್ ಕಲರಲ್ಲಿ ಹಾಕ್ತಿರೋದ್ರಿಂದ ನೋಡಿ ಇವಾಗ ನಾವು ಹಾಕ್ಕೊಂಡಿರೋದು 1 ಮತ್ತು 2ನೇ ಲೈನು. 3ನೇ ಲೈನಿಗೆ ನಾನು ಕಲರ್ನ ಚೇಂಜ್ ಮಾಡ್ತಾ ಇದ್ದೀನಿ. 3ನೇ ಲೈನಿಂದ ನಮಗೆ ಈ ಡಿಸೈನ್ ಕೂಡ ಬರುತ್ತೆ. ಇದನ್ನು ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ ಇವಾಗ 3ನೇ ಲೈನ್ ಹಾಕೋದಕ್ಕೆ ನಾವು ಕಲರ್ ಚೇಂಜ್ ಮಾಡ್ಕೋಬೇಕು. ಕಲರ್ ಚೇಂಜ್ ಮಾಡ್ಕೋಬೇಕಾದ್ರೆ ನೋಡಿ ಇಲ್ಲಿ ಈ ಲೂಪ್ನ ಕ್ಲಿಯರ್ ಮಾಡ್ಕೋಬೇಕು. ನೋಡಿ ಡಬಲ್ ಕ್ರೋಶೆನಲ್ಲಿ ಈ ರೀತಿ ಹಾಕೋತೀವಲ್ವ, ಇದನ್ನು ತೆಗಿಬೇಕು. ನೋಡಿ ಇದನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ಇವಾಗ ನಾನಿಲ್ಲಿ ಈ ಕಲರ್ ಉಲ್ಲನ್ನು ಕೂಡ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ 2 ಕಲರ್ ಉಲ್ಲನ್ನು ನಾವು ಈ ರೀತಿ ಜಾಯಿಂಟಾಗಿ ತೊಗೋಬೇಕು. ನೋಡಿ ಇಲ್ಲಿ 2 ಕಲರ್ ಉಲ್ಲನ್ನು ಜಾಯಿಂಟಾಗಿ ತೊಗೊಂಡಿದ್ದೀವಲ್ಲ, ಇವಾಗ ನೋಡಿ 2 ಕಲರ್ ಉಲ್ಲನ್ನು ಒಟ್ಟಿಗೆ ಹೀಗೆ 3 ಚೈನ್ನ ಹಾಕ್ಕೋಬೇಕು. 2 ಕಲರಲ್ಲಿ 3 ಚೈನ್ನ ಹಾಕ್ಕೋಬೇಕು. ಈಗ ಈ ರೀತಿ ತಿರುಗಿಸ್ಕೊಂಡು ಈ ಮಿಲ್ಕ್ ವೈಟ್ ಕಲರ್ ಉಲ್ಲನ್ ಇದೆಯಲ್ಲ, ಇದನ್ನು ಈ ಸೈಡಿಗೆ ಬಿಟ್ಕೊಂಡು ಈಗ ಬರೀ ರೆಡ್ಡಲ್ಲಿ ಮಾತ್ರ ನಾವು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ನಾವು ಈ ರೀತಿ ಹಾಕ್ಕೊಂಡಿದ್ವಿ ಅಲ್ವಾ, ಲಾಸ್ಟ್ ಸೆಕೆಂಡ್ ರೋನಲ್ಲಿ ನಾವು ಈ ರೀತಿ ಹಾಕ್ಕೊಂಡಿದ್ವಿ. ಇವಾಗ ಈ ರೀತಿ ಹಾಕ್ಕೊಂಡ್ರೆ ಈ ಡಿಸೈನ್ ಈ ರೀತಿ ಬರೋ ಡಿಸೈನು ಹಿಂಭಾಗಕ್ಕೆ ಹೋಗುತ್ತೆ. ನೋಡಿ
ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ ರೀತಿ ಬರೋ ಡಿಸೈನು ಹಿಂಭಾಗಕ್ಕೆ ಹೋಗುತ್ತೆ ನೋಡಿ. 3ನೇ ಲೈನಲ್ಲಿ ಕ್ರೋಶಾನ ಹೀಗೆ ತೊಗೊಂಡು ಹಿಂಭಾಗದಿಂದ ಮುಂಭಾಗಕ್ಕೆ ಕ್ರೋಶ ತೊಗೊಂಡು ಮತ್ತೆ ಮುಂಭಾಗದಿಂದ ಹಿಂಭಾಗಕ್ಕೆ ನೋಡಿ ಈ ರೀತಿ ಬರಬೇಕು. ನಾನು ಆಲ್ರೆಡಿ ಒಂದು ಟ್ರಯಾಂಗ್ಯುಲರ್ ಶಾಲ್ ತೋರಿಸ್ಕೊಟ್ಟಿದ್ದೀನಿ, ಸೇಮ್ ಅದು ಇದೇ ಥರನೇ ಹಾಕೋದು. ನೀವು ಅದನ್ನು ನೋಡಿದ್ರೆ ಕೂಡ ನಿಮಗೆ ಗೊತ್ತಾಗತ್ತೆ ಇದನ್ನು ಯಾವ ರೀತಿ ಹಾಕೋದಂತ ನೋಡಿ. ಇವಾಗ ಹಿಂಭಾಗದಿಂದ ಒಂದು ಡಬಲ್ ಕ್ರೋಶೇನ ಸೇರಿಸ್ಕೊಂಡು ಮತ್ತೆ ಹಿಂಭಾಗಕ್ಕೆ ಕ್ರೋಶ ತೊಗೋಬೇಕು. ಅಲ್ಲಿಂದ ಉಲ್ಲನ್ನು ಎಳ್ಕೊಂಡು ನೋಡಿ ಡಬಲ್ ಕ್ರೋಶೆ ಹಾಕ್ಕೋಬೇಕು. ಇವಾಗ ನೋಡಿ ಇದೇ ಡಿಸೈನು ಇಲ್ಲಿ ಕೂಡ ಮೇಲ್ಭಾಗಕ್ಕೆ ಬರುತ್ತೆ, ಹಿಂಭಾಗಕ್ಕೆ ಬರೋದಿಲ್ಲ. ಸೊ ಒಂದು ಲೈನು ಈ ರೀತಿ ಹಾಕಿದ್ರೆ ಒಂದು ಲೈನ್ ಆ ರೀತಿ ಹಾಕ್ಕೋಬೇಕು. ಒಂದು ಲೈನಲ್ಲಿ ಕ್ರೋಶ ಮುಂಭಾಗದಿಂದ ತೊಗೊಂಡ್ರೆ ಇನ್ನೊಂದು ಲೈನಲ್ಲಿ ಹಿಂಭಾಗದಿಂದ ತೊಗೋಬೇಕಾಗತ್ತೆ. ಇಲ್ಲಾಂದರೆ ಡಿಸೈನು ಒಂದು ಉಲ್ಟಾ ಒಂದು ಸೀದಾ ಡಿಸೈನ್ ಬಂದ್ಬಿಡತ್ತೆ. ನೋಡಿ ಇವಾಗ ನಾನು 7 ಡಬಲ್ ಕ್ರೋಶೇನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 6 ಚೈನ್ ಹಾಕ್ಕೋಬೇಕು. 1 2 3 4 5 6 ನೋಡಿ ನಾನಿಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ನಮಗೆ ಈ ಡಿಸೈನ್ ಬರಬೇಕಲ್ವಾ, ಈ ಡಿಸೈನ್ ಬರಬೇಕು. ಈ ಡಿಸೈನ್ನ ನಾವಿಲ್ಲಿ ಹಾಕ್ಕೋತಾ ಇರೋದು. ಸೊ ನೋಡಿ 6 ಚೈನ್ ಹಾಕ್ಕೊಂಡ್ಮೇಲೆ ಇಲ್ಲಿ ನಾವು 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀವಲ್ವಾ. ನೋಡಿ ಮೇಲಿಂದ ಫಸ್ಟ್ ಲೈನಲ್ಲಿ ಇರೋದಕ್ಕೆ ಹಾಕೋಬಾರ್ದು, ಕೆಳಗಿಂದ ಫಸ್ಟ್ ಲೈನಲ್ಲಿ ಇರೋದಕ್ಕೆ ನೋಡಿ ಚೈನ್ ಇದೆಯಲ್ಲ ನೋಡಿ, ಈ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಈ ಡಬಲ್ ಕ್ರೋಶೆ ಹಾಕಿರೋ ಲೂಪ್ ಒಳಗಡೆನೆ ಹಾಕ್ಕೊಂಡು ನೋಡಿ ಇಲ್ಲಿ ತಗೋಬೇಕು ಈ ಮಧ್ಯಕ್ಕೆ. ಅದೇ ಲೂಪ್ ಒಳಗಡೆನೆ ನಾವು ಇಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ ಹೀಗೆ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು ನೋಡಿ. ಹೀಗೆ 1 2 3 4 5 ಇದು 6ನೇದು. ಇದು ಹಾಕಿದ್ರೆ 6 ಕಂಪ್ಲೀಟ್ ಆಗುತ್ತೆ ನೋಡಿ. ಡಬಲ್ ಕ್ರೋಶೆ ಹಾಕೋದಕ್ಕೆ ನಾವು 2 ಲೂಪ್ ಒಳಗಡೆ ಫಸ್ಟ್ ತೊಗೊಂಡು ಮತ್ತೆ ಇನ್ನೊಂದ್ಸತಿ ಕ್ರೋಶೆ ತೊಗೊಂಡು 2 ಲೂಪ್ ಒಳಗಡೆ ತೊಗೋತೀವಲ್ವಾ. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ತೊಗೊಳೋದಕ್ಕೆ ನೋಡಿ ಕಂಪ್ಲೀಟಾಗಿ 3 ಒಂದೇ ಸತಿ ನಾವು ಎಳ್ಕೋಬೇಕು. ಇವಾಗ ಮತ್ತೆ ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ಹೀಗೆ ಮಾಡಿಕೊಂಡು ಇಲ್ಲಿಂದ ಚೈನ್ ಹಾಕಂಗಿಲ್ಲ, ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿಗೆ 2 ಡಬಲ್ ಕ್ರೋಶೆ ನೋಡಿ. ನೋಡಿ ಇಲ್ಲಿಂದ ಈ ಲೂಪಿಗೆ ನಾವು ಮಾಮೂಲಿ ಇದನ್ನು ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿ 2 ಡಬಲ್ ಕ್ರೋಶೆ 2 ಚೈನು ಮತ್ತು 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಹೀಗೆ 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತೆ ನಾನಿಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. 2 3 4 5 6 ಈ 6 ಚೈನ್ ಹಾಕ್ಕೊಂಡ್ಮೇಲೆ ನೋಡಿ ಹೀಗೆ ಇಟ್ಕೋಬೇಕು. ಹೀಗೆ ತಿರ್ಗಿಸ್ಕೊಂಡು ಇದೇ ಲೂಪ್ ಒಳಗಡೆ ನೋಡಿ ನಾವು ಇದನ್ನು ಹಾಕ್ಕೊಂಡ್ವಲ್ಲ ರೆಡ್ ಕಲರ್ದು, ಅದೇ ಲೂಪ್ ಒಳಗಡೆ ಹಾಕ್ಕೊಂಡು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಹೀಗೆ ಇದನ್ನು ಇಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಈ ರೀತಿ ತಿರ್ಗಿಸ್ಕೊಳ್ಳಿ. ಹಿಂಗೆ ತಿರ್ಗಿಸ್ಕೊಂಡು ಮತ್ತೆ ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. 1 2 3 4 5 6 ನೋಡಿ. ಈಗ ನೋಡಿ ಈ ಡಿಸೈನ್ ಇದೆಯಲ್ಲ, ಇದನ್ನು ನೀವು ಆಮೇಲೆ ಹೀಗೆ ಟ್ವಿಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಡಿಸೈನು ಇವಾಗ ನಮಗೆ ಇಲ್ಲಿ ಬಂದಿದೆ ನೋಡಿ. ಇದೇ ಥರನೇ ನಾವು ಬ್ಯಾಕ್ ಪೂರ್ತಿ ಹಾಕ್ಕೋಬೇಕು. ಇವಾಗ ನೋಡಿ
ನೋಡಿ ಇದಾದಮೇಲೆ ನೆಕ್ಸ್ಟು ಇಲ್ಲಿ ಈ ರೀತಿ ಡಬಲ್ ಕ್ರೋಶೆ. ಇಲ್ಲಿ ಸೆಂಟ್ರಲ್ ಚೈನ್ ಬಿಟ್ಟರೆ, ಈ ಡಿಸೈನಿಗೆ ಚೈನ್ ಬಿಟ್ಟರೆ ಇನ್ನೆಲ್ಲೂ ನಾವು ಚೈನ್ ಹಾಕೋ ಹಾಗಿಲ್ಲ. 2 3 4 5 6 7 ನೋಡಿ 7 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಇಲ್ಲಿ 6 ಚೈನ್ 1 2 3 4 5 6. ಈಗ ನೋಡಿ ಮತ್ತೆ ಇಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಡಿಸೈನ್ ಇಲ್ಲಿ ಕೂಡ ಬರುತ್ತೆ ನೋಡಿ. ಇವಾಗ ಈ ಲೈನಲ್ಲಿರೋ ಚೈನಿಗೆಲ್ಲ ಹಾಕ್ಕೊಳ್ಳೋದು ನೋಡಿ, ಈ ಲೈನಲ್ಲಿರೋ ಲೂಪಿಗೆ ನಾವು ಹಾಕ್ಕೋಬೇಕು ಸಿಂಗಲ್ ಕ್ರೋಶೆ. ಇವಾಗ ಈ ರೀತಿ ಉಲ್ಟಾ ಮಾಡಿಕೊಂಡು 6 ಹಾಫ್ ಡಬಲ್ ಕ್ರೋಶೆ. 1 2 3 4 5 6 ನೋಡಿ, 6 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಈಗ ಸೀದಾ ಇಟ್ಕೊಂಡು 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ ನೋಡಿ. ಇವಾಗ ಇದಾದಮೇಲೆ ಮತ್ತೆ ಇಲ್ಲಿ 6 ಚೈನು 1 2 3 4 5 6 ಈ 6 ಚೈನ್ ಹಾಕ್ಕೊಂಡು ನೋಡಿ, ಹೀಗೆ ಈ ಕಡೆಯಿಂದ ತಿರುಗಿಸ್ಕೊಂಡು ನೋಡಿ ಹೀಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತೆ ಇಲ್ಲಿ ಹಿಂಗೆ ತಿರುಗಿಸ್ಕೊಂಡು 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 3 4 5 6 ನೋಡಿ. ಇದಾದಮೇಲೆ ಮತ್ತೆ ಇಲ್ಲಿ ಡಬಲ್ ಕ್ರೋಶೆ 7 ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. 2 3 4 5 6 7. ಇದಾದ್ಮೇಲೆ ಮತ್ತೆ ಇಲ್ಲಿ 6 ಚೈನು 1 2 3 4 5 6 6 ಚೈನ್ ಆದಮೇಲೆ ನೋಡಿ, ಒಂದು ಈ ರೀತಿ ಹೊರಭಾಗದಿಂದ ಅಂದರೆ ಇಲ್ಲಿ ಒಳಭಾಗ, ಈ ರೀತಿ ಹೊರಭಾಗದಿಂದ ಒಳಭಾಗಕ್ಕೆ ತಗೊಂಡು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು ನೋಡಿ. ಇದು ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ನಾನು ಹಾಕ್ಕೋತಾ ಇದ್ದೀನಿ. 1 2 3 4 5 6 ನೋಡಿ. 6 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಈ 2 ಚೈನಿಗೆ 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ ನೋಡಿ ಹೀಗೆ. ಇದಾದಮೇಲೆ ಮತ್ತೆ ಇಲ್ಲಿ 6 ಚೈನು 1 2 3 4 5 6. ಈಗ ನೋಡಿ, ಒಳಭಾಗದಿಂದ ಹೊರಭಾಗಕ್ಕೆ ತಗೋಬೇಕು. ಇವಾಗ ನೋಡಿ ಹೀಗೆ ತಗೊಂಡು ಸಿಂಗಲ್ ಕ್ರೋಶೆ ಇದನ್ನು ಈಗ ತಿರುಗಿಸ್ಕೊಳ್ಳಿ. ಮತ್ತು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. 2 3 4 5 6 ನೋಡಿ. 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇಲ್ಲಿ ನಾವು 7 ಡಬಲ್ ಕ್ರೋಶೆ, 1 2 3 4
5 6 7 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೋಬೇಕು ಚೈನಿಗೆ. ನೋಡಿ ಹೀಗೆ. ಇವಾಗ ನೋಡಿ ಈ ಡಿಸೈನು ಇದೇ ರೀತಿ ಬಂದಿದೆ. ಇಲ್ಲಿ ನೋಡಿ ಡಿಸೈನು ಆಗಲೇ ಸ್ಟಾರ್ಟ್ ಆಗಿದೆ. 3ನೇ ಲೈನ್ನ ಯಾವ ರೀತಿ ಹಾಕಿದ್ವಿ ಇದೇ ರೀತಿನೇ ನೆಕ್ಸ್ಟ್ ಎಲ್ಲ ಲೈನ್ಸಿಗೂ ಇದೇ ರೀತಿನೇ ನಾವು ಡಿಸೈನ್ನ ಹಾಕ್ಕೊಂಡು ಹೋಗಬೇಕು. ಇವಾಗ ನೋಡಿ 4ನೇ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ 1 2 3 ನಾನಿಲ್ಲಿ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ತಿರುಗಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಇಲ್ಲಿ ನಾನು ಡಬಲ್ ಕ್ರೋಶೆನ ಹಾಕಬೇಕು. ನಾನು 3ನೇ ಲೈನಲ್ಲಿ ಹಿಂಭಾಗದಿಂದ ಕ್ರೋಶ ತೊಗೊಂಡಿದ್ದೆ ಅಲ್ವಾ. ಸೊ ಇವಾಗ ಮುಂಭಾಗದಿಂದನೇ ಕ್ರೋಶನ ಈ ರೀತಿ ತೊಗೋಬೇಕು. ಒಂದು ಲೈನಲ್ಲಿ ಹಿಂಭಾಗದಿಂದ ತೊಗೊಂಡ್ರೆ ಇನ್ನೊಂದು ಲೈನಲ್ಲಿ ಮುಂಭಾಗದಿಂದ ತೊಗೋಬೇಕಾಗತ್ತೆ. ಸೊ ಆವಾಗಲೇ ನಮಗೆ ಕ್ಲಿಯರಾಗಿ ಡಿಸೈನ್ ಬರೋದು. ಮೂರು 4 5 6 7 ನೋಡಿ. ಇವಾಗ ನಾನಿಲ್ಲಿ 7 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 2 3 4 5 6 ಚೈನ್ ಹಾಕ್ಕೊಂಡಿದ್ದೀನಿ. ನಾವು 3ನೇ ಲೈನಲ್ಲಿ ನೋಡಿ ಈ ರೀತಿ ತೊಗೊಂಡಿದ್ವಿ ಅಲ್ವ, ಮುಂಭಾಗದಿಂದ ತೊಗೊಂಡಿದ್ವಿ. ಇವಾಗ ನೋಡಿ ಇದನ್ನು ಹಿಂಭಾಗದಲ್ಲಿ ತೊಗೋಬೇಕಾಗತ್ತೆ. ಇವಾಗ ನೋಡಿ ಹೀಗೆ ತಿರುಗಿಸ್ಕೊಂಡು ಈ ಡಿಸೈನ್ನ ಫಸ್ಟ್ ಲೈನಲ್ಲಿ ಹಾಕ್ಕೊಂಡಿದ್ವಿ ಅಲ್ವಾ. ಇವಾಗ ನಾವು ಮತ್ತೆ ಫಸ್ಟ್ ಲೈನ್ಗೆ ಹಾಕ್ಕೋಬಾರ್ದು. ಈ ಮಧ್ಯದಲ್ಲಿದೆಯಲ್ಲ ಸೆಕೆಂಡ್ ಲೈನು, ಆ ಸೆಕೆಂಡ್ ಲೈನ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ಕ್ರೋಶ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೀಗೆ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡು ಈ ಚೈನ್ ಇದೆಯಲ್ಲ, ಈ ಚೈನಿಗೆ ನಾವು 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 3 4 5 6 ನೋಡಿ 6 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ಈ ಗ್ಯಾಪ್ ಇದೆಯಲ್ಲ 2 ಚೈನು, ಈ 2 ಚೈನ್ ಒಳಗೆ ನಾನು 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಮತ್ತೆ ನಾನಿಲ್ಲಿ 6 ಚೈನು, 4 5 6 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ರೀತಿ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ನಾವು ಇದನ್ನು ಹಾಕ್ಕೊಂಡ್ವಲ್ಲ, ಈ ಡಿಸೈನ್ ಹಾಕ್ಕೊಂಡಿದ್ದೀವಲ್ವ, ಅದೇ ಲೂಪ್ ಒಳಗಡೆ ನಾವು ಈ ಚೈನ್ನ ಜಾಯಿನ್ ಮಾಡ್ಕೋಬೇಕು. ನೋಡಿ ಹೀಗೆ. ಮತ್ತು ತಿರುಗಿಸ್ಕೊಂಡು ಈ ಚೈನ್ ಹಾಕಿದ್ದೀವಲ್ಲ, ಈ ಚೈನ್ ಒಳಗಡೆ ನಾನು ಹಾಫ್ ಡಬಲ್ ಕ್ರೋಶೆ 6 ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 2 3 4 5 6 ನೋಡಿ 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನೋಡಿ ಇಲ್ಲಿದೆಯಲ್ಲ, ಇದಕ್ಕೆ ಮತ್ತೆ ನಾವಿಲ್ಲಿ 7 ಫುಲ್ಲು ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 ನೋಡಿ ಕೊನೆಯದು 7ನೇದು. ನೋಡಿ ಇವಾಗ ಈ ರೀತಿ ಬಂದಿದೆ. ಈಗ ಮತ್ತೆ ನಾನಿಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 3 4 5 6 ಚೈನ್ ಹಾಕ್ಕೊಂಡು ನೋಡಿ
ಇಲ್ಲಿ ಒಳಭಾಗದಿಂದ ಹೊರಭಾಗಕ್ಕೆ ತಗೊಂಡು ನಾವು ಜಾಯಿನ್ ಮಾಡ್ಕೋಬೇಕು. ಈ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಈಗ ಟ್ವಿಸ್ಟ್ ಮಾಡಿಕೊಂಡು 6 ಹಾಫ್ ಡಬಲ್ ಕ್ರೋಶೆ ಈ 6 ಚೈನ್ಗೆ ಹಾಕ್ಕೋಬೇಕು. 3 4 5 6 ಇದಾದಮೇಲೆ ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪಿಗೆ 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ ಅದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ. ಇದಾದಮೇಲೆ ಮತ್ತೆ ಇಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 6 ಚೈನ್ ಆದಮೇಲೆ ಹೀಗೆ ತಿರುಗಿಸ್ಕೋಬೇಕು. ನೋಡಿ ಇದನ್ನು ನಾವು ಕೂಡಿಸ್ಕೋಬೇಕಾದ್ರೆ ಒಳಭಾಗದಿಂದ ಹೊರಭಾಗಕ್ಕೆ ತೆಕ್ಕೊಂಡು ಕೂಡಿಸ್ಕೊಂಡಿದ್ವಿ. ಸೊ ಇಲ್ಲಿ ನಾವು ಇದನ್ನು ಕೂಡಿಸ್ಕೋಬೇಕಾದ್ರೆ ಹೊರಭಾಗದಿಂದ ನೋಡಿ ಒಳಭಾಗಕ್ಕೆ ತಗೊಂಡು ಕ್ರೋಶ ಹಾಕ್ಕೊಂಡು ನೋಡಿ ಉಲ್ಲನ್ನು ಎಳ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಈಗ ತಿರುಗಿಸ್ಕೊಂಡು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. 1 2 3 4 5 6 ಇದಾದಮೇಲೆ ಮತ್ತೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿ 7 ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 2 3 4 5 6 7 ನೋಡಿ. ಇವಾಗ ಇಲ್ಲಿ 7 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನಿಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. 1 2 3 4 5 6 6 ಚೈನ್ ಹಾಕ್ಕೊಂಡು ನೋಡಿ ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಒಳಭಾಗದಿಂದ ಹೊರಭಾಗಕ್ಕೆ ತಗೊಂಡು ನಾನಿಲ್ಲಿ ಕೂಡಿಸ್ಕೋತಾ ಇದ್ದೀನಿ. ಈಗ ಇಲ್ಲಿ ಹಾಫ್ ಡಬಲ್ ಕ್ರೋಶೆ 1 2 3 4 5 6 ಇದಾದಮೇಲೆ ಮತ್ತೆ ಈಗ ತಿರುಗಿಸ್ಕೊಂಡು ಈ ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆ ಅದೇ ಲೂಪ್ ಒಳಗಡೆ. ಇದಾದಮೇಲೆ ಮತ್ತೆ ನಾನಿಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. 1 2 3 4 5 6 ಇದನ್ನು ಇವಾಗ ಈ ರೀತಿ ತಿರುಗಿಸ್ಕೊಂಡು ನೋಡಿ ಒಳಭಾಗದಿಂದ ತೊಗೊಂಡಿದ್ದೀಯಲ್ವ, ಇವಾಗ ಹೊರಭಾಗದಿಂದ ಒಳಭಾಗಕ್ಕೆ ತಗೋಬೇಕು. ತಗೊಂಡು ಈ ರೀತಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಹೀಗೆ ತಿರುಗಿಸ್ಕೊಂಡು ಈ ಚೈನ್ ಒಳಗೆ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 ಇದಾದಮೇಲೆ ಮತ್ತೆ ಇಲ್ಲಿ 7 ಡಬಲ್ ಕ್ರೋಶೆ 1 2 3 4 5 6 7 ನೋಡಿ.
ಇವಾಗ ಇದು ಬ್ಯಾಕ್ ಸೈಡು ಹಿಂಭಾಗ ಈ ರೀತಿ ಬರುತ್ತೆ ನೋಡಿ. ಇವಾಗ ಈ ಲೈನ್ ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೋಬೇಕು ಒಂದು. ನೋಡಿ ಇಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋಬೇಕಾದ್ರೆ ನೋಡ್ಕೊಳ್ಳಿ. ಇವಾಗ ಇಲ್ಲಿ 2 ಕಲರ್ ಉಲ್ಲನ್ ಇದೆ. 2 ಕಲರ್ ಉಲ್ಲನ್ನು ಸೇರಿಸಿ ನಾವಿಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಏಕೆಂದರೆ ಮತ್ತೆ ನಾವು ನೆಕ್ಸ್ಟ್ ಲೈನಲ್ಲಿ ಕಲರ್ನ ಚೇಂಜ್ ಮಾಡಬೇಕು. ಸೊ ನಾವಿಲ್ಲಿ 2 ಕಲರ್ ಉಲ್ಲನ್ನು ತೊಗೊಂಡು ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇವಾಗ 4 ಲೈನು ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ನೋಡಿ ನಮ್ಗೆ ಆಲ್ರೆಡಿ ಡಿಸೈನ್ ಸ್ಟಾರ್ಟ್ ಆಗಿದೆ. ನಮಗೆ 2 ಲೈನು ಡಿಸೈನ್ ಕೂಡ ಬಂದಿದೆ. ಸೊ ಇವಾಗ 5ನೇ ಲೈನ್ನ ಯಾವ ರೀತಿ ಹಾಕೋದಂತ ನೋಡೋಣ. ಸೊ ನೋಡಿ 5ನೇ ಲೈನ್ ಹಾಕ್ಕೋಬೇಕಾದ್ರೆ ನಾವು ಫಸ್ಟ್ ಇಲ್ಲಿ 3 ಚೈನ್ ಹಾಕ್ಕೋತೀವಲ್ವ, ಆ 3 ಚೈನು ಇಲ್ಲಿ 2 ಕಲರ್ ಉಲ್ಲನ್ನು ಸೇರಿಸಿ ನಾವು 3 ಚೈನ್ನು ಹಾಕ್ಕೋಬೇಕು. ನೋಡಿ ಹೀಗೆ ಹಾಕ್ಕೊಂಡು ಹೀಗೆ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡ್ಮೇಲೆ ಇವಾಗ ರೆಡ್ ಕಲರ್ ಉಲ್ಲನ್ನು ಬಲಭಾಗಕ್ಕೆ ಬಿಟ್ಕೋಬೇಕು. ಇವಾಗ ಈ ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ಮಾತ್ರ ತೊಗೊಂಡು ನಾನು 5 ಮತ್ತು 6ನೇ ಲೈನ್ನ ಹಾಕ್ಕೋತಾ ಇದ್ದೀನಿ. ನಾವು 4ನೇ ಲೈನಲ್ಲಿ ಮುಂಭಾಗದಿಂದ ಕ್ರೋಶ ತೊಗೊಂಡಿದ್ವಿ. 5ನೇ ಲೈನಲ್ಲಿ ಹಿಂಭಾಗದಿಂದ ಕ್ರೋಶ ತೊಗೋಬೇಕು. ನೋಡಿ ಹೀಗೆ 1 2 3 4 5 6 ನೋಡಿ 7 ಡಬಲ್ ಕ್ರೋಶೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನಿಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. ನೋಡಿ 1 2 3 4 5 6 ಚೈನ್ ಆದಮೇಲೆ ಇವಾಗ ನೋಡಿ ಇಲ್ಲಿ 1 ಮತ್ತು 2 ಈ 2 ಲೈನು ರೆಡ್ ಕಲರಲ್ಲಿ ನಾವು ಈ ಡಿಸೈನ್ ಹಾಕ್ಕೊಂಡಿದ್ದೀವಿ. ನೋಡಿ ಮೇಲಿಂದ 2ನೇ ಲೈನ್ ಇದೆಯಲ್ಲ, ಈ 2ನೇ ಲೈನಲ್ಲಿರೋ ಗ್ಯಾಪಲ್ಲಿ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. ನೋಡಿ ಇವಾಗ ಹೀಗೆ ತಿರುಗಿಸ್ಕೊಂಡು ಈ ಚೈನಿಗೆ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 ನೋಡಿ 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಈ ರೀತಿ ತಿರುಗಿಸ್ಕೊಂಡು ಇಲ್ಲಿ ಈ 2 ಚೈನ್ ಗ್ಯಾಪ್ ಇದೆಯಲ್ಲ, 2 ಚೈನ್ ಗ್ಯಾಪಿಗೆ ನಾವು 2 ಡಬಲ್ ಕ್ರೋಶೆ, 2 ಚೈನು ಮತ್ತು 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಈಗ ನೋಡಿ ಇದಾದಮೇಲೆ ಮತ್ತೆ ನಾನಿಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 4 5 6 ಚೈನ್ ಆದಮೇಲೆ ನೋಡಿ ಹೀಗೆ ತಿರುಗಿಸ್ಕೊಂಡು ಆವಾಗಲೇ ನಾವು ಹೊರಭಾಗದಿಂದ ಒಳಭಾಗಕ್ಕೆ ತೊಗೊಂಡಿದ್ವಿ. ಇವಾಗ ಒಳಭಾಗದಿಂದ ನಾವು ಹೊರಭಾಗಕ್ಕೆ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ಜಾಯಿನ್ ಮಾಡ್ಕೊಂಡ್ಮೇಲೆ ಹೀಗೆ ತಿರುಗಿಸ್ಕೊಂಡು ಈ ಚೈನಿಗೆ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 2 3 4 5 6 ನೋಡಿ ಇವಾಗ 6 ಹಾಫ್ ಡಬಲ್ ಕ್ರೋಶೆ ಆಯಿತು. ಇವಾಗ ಇಲ್ಲಿದೆಯಲ್ಲ ಈ ಕ್ಯಾಪಲ್ಲಿರೋ ಡಬಲ್ ಕ್ರೋಶೆಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 1 2 3 4 5 6 7 ನೋಡಿ 7 ಡಬಲ್ ಕ್ರೋಶೆ ಆಯಿತು. ನೋಡಿ ಇವಾಗ ಮತ್ತೆ ನಾನಿಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 1 2 3 4 5 6 ಚೈನ್ ಆಯಿತು. ಈಗ 6 ಚೈನ್ ಆದಮೇಲೆ ನೋಡಿ ಹೊರಭಾಗದಿಂದ ಒಳಭಾಗಕ್ಕೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಹೀಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಈ ಚೈನಿಗೆ ನಾವಿಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1
2 3 4 5 6 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಹೀಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನೋಡಿ ಈ ಲೂಪ್ ಇದೆಯಲ್ಲ, ಈ 2 ಚೈನ್ ಇರೋ ಲೂಪ್ ಒಳಗಡೆ ನಾನಿಲ್ಲಿ 2 ಡಬಲ್ ಕ್ರೋಶೆ ಮತ್ತು 2 ಚೈನು ಮತ್ತು 2 ಡಬಲ್ ಕ್ರೋಶೆನ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಇದಾದಮೇಲೆ ಇವಾಗ ಮತ್ತೆ ಇಲ್ಲಿ 6 ಚೈನ್ ಹಾಕೋತಾ ಇದ್ದೀನಿ. 3 4 5 6. ಇವಾಗ ನೋಡಿ ನಾವು ಈ ಸೈಡ್ ಹಾಕ್ಕೋಬೇಕಾದ್ರೆ ಹೊರಭಾಗದಿಂದ ಒಳಭಾಗಕ್ಕೆ ಹಾಕ್ಕೊಂಡಿದ್ವಿ. ಇವಾಗ ಒಳಭಾಗದಿಂದ ಹೊರಭಾಗಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಇದಾದಮೇಲೆ ನೋಡಿ ಹೀಗೆ ತಿರುಗಿಸ್ಕೊಂಡು ಈ ಚೈನಿಗೆ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 2 3 4 5 6. ಇದಾದಮೇಲೆ ಮತ್ತೆ ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 1 2 3 4 5 6 7. ನೋಡಿ ಇದಾದಮೇಲೆ ಮತ್ತೆ ಇಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. 1 2 3 4 5 6. 6 ಚೈನ್ ಆದಮೇಲೆ ನೋಡಿ ಮೇಲಿಂದ 2ನೇ ಲೈನ್ ಇದೆಯಲ್ಲ, ಸೆಕೆಂಡ್ ಲೈನು, ಆ ಲೂಪಿಗೆ ಹೊರಭಾಗದಿಂದ ಒಳಭಾಗಕ್ಕೆ ತಗೊಂಡು ಜಾಯಿನ್ ಮಾಡ್ತಾಯಿದ್ದೀನಿ. ಮತ್ತು ಹೀಗೆ ತಿರುಗಿಸ್ಕೊಂಡು ಈ ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ ಚೈನಿಗೆ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 1 2 3 4 5 6. ಮತ್ತು ಹೀಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಈ 2 ಚೈನ್ ಹಾಕಿದ್ವಲ್ಲ, ಆ ಲೂಪ್ ಒಳಗಡೆ ಈ 2 ಡಬಲ್ ಕ್ರೋಶೆ, 2 ಚೈನು, 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಈಗ ನೋಡಿ ಇದಾದಮೇಲೆ ಮತ್ತೆ ಇಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. 3 4 5 6. 6 ಚೈನ್ ಹಾಕ್ಕೊಂಡು ನೋಡಿ ಈಗ ಒಳಭಾಗದಿಂದ ಹೊರಭಾಗಕ್ಕೆ ಜಾಯಿನ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಹೀಗೆ ತಿರುಗಿಸ್ಕೊಂಡು ಈ ಚೈನ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ 6 ಹಾಫ್ ಡಬಲ್ ಕ್ರೋಶೆ, 2 3 4 5 6. 6 ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನಿಲ್ಲಿ 7 ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. 1 2 3 4 5 6 7. ನೋಡಿ 7 ಡಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ಕೊಂಡಿದ್ನಲ್ಲ, ಅಲ್ಲಿಗೆ 1 ಡಬಲ್ ಕ್ರೋಶೆನ ಹಾಕ್ಕೊಂಡು ಈ ರೌಂಡನ್ನ ಫಿನಿಷ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ 5 ರೌಂಡು ಕಂಪ್ಲೀಟ್ ಆಗಿದೆ. ನೋಡಿ ಇವಾಗ 5 ರೌಂಡ್ ಕಂಪ್ಲೀಟ್ ಆಗಿದೆ. 5 ರೌಂಡ್ ಕಂಪ್ಲೀಟ್ ಆದಮೇಲೆ ಈ ರೀತಿ ನಿಮಗೆ ಈ ರೀತಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಡಿಸೈನು ಸ್ಟಾರ್ಟ್ ಆಗಿದೆ. ಡಿಸೈನ್ ಆಗಲೇ ನಮಗೆ ಕಾಣಿಸ್ತಾ ಇದೆ. ನೋಡಿ ನಾವು ಆಲ್ರೆಡಿ ಡಿಸೈನ್ನ ಹಾಕ್ಕೋತಾ ಇದ್ದೀವಿ. ಇದೇ ರೀತಿ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ನ ನಾವು ಹಾಕ್ಕೋಬೋದು. ಇವಾಗ ನೋಡಿ ಇಲ್ಲಿ ನಮಗೆ ಡಿಸೈನ್ ಬಂದಿದೆಯಲ್ಲ, ಇದೇ ಡಿಸೈನು ಇಲ್ಲಿ ಕೂಡ ನನಗೆ ಬಂದಿದೆ. ಇವಾಗ ನಾನಿಲ್ಲಿ 3 ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ನಾನು ಯಾವ ಹೈಟಲ್ಲಿ ಹಾಕ್ಕೊಂಡಿದ್ದೀನಿ, ಇದೇ ಸೇಮ್ ಹೈಟಲ್ಲಿ, ಸೇಮ್ ಲೆಂತ್, ಸೇಮ್ ಹೈಟಲ್ಲಿ ನಾನು ಈ ಪೀಸ್ನ ಕೂಡ ಹಾಕ್ಕೋಬೇಕು.
ಏಕೆಂದರೆ ಇದು ಸಪ್ರೇಟಾಗಿ ಪೀಸಸ್ನ ಹಾಕ್ಕೊಂಡು 2 ಪೀಸ್ನ ಹಾಕ್ಕೊಂಡು ಜಾಯಿನ್ ಮಾಡಿ ಬ್ಯಾಗ್ನ ರೆಡಿ ಮಾಡಬೇಕು. ಹಾಗಾಗಿ ಇದನ್ನು ನಾನು ಫಸ್ಟು ಪೀಸ್ನ ಯಾವ ಅಳತೆಯಲ್ಲಿ ಹಾಕ್ಕೊಂಡಿರ್ತೀನಿ ಸೆಕೆಂಡ್ ಪೀಸ್ ಕೂಡ ಅದೇ ಅಳತೆಯಲ್ಲೇ ಹಾಕ್ಕೋಬೇಕು. ನಾನು ಫಸ್ಟ್ ಪೀಸ್ ಹಾಕ್ಕೊಂಡಿದ್ದು ಅಳತೆಯಲ್ಲಿ ನಾನು ಸೆಕೆಂಡ್ ಪೀಸ್ ಹಾಕ್ಕೊಂಡಿಲ್ಲ, ಚಿಕ್ಕದು ದೊಡ್ಡದು ಹಾಕ್ಕೊಂಡ್ಬಿಟ್ರೆ ಎರಡನ್ನೂ ಜಾಯಿನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇದನ್ನು ನಾನು ಯಾವ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ ಈ ಸೆಕೆಂಡ್ ಪೀಸ್ನು ಕೂಡ ಅದೇ ಅಳತೆಯಲ್ಲೇ ನಾನು ಹಾಕ್ಕೋಬೇಕು. ಆವಾಗಲೇ ನಮಗೆ ನೀಟಾಗಿ ಬ್ಯಾಕ್ ಶೇಪ್ ಬರೋದು. ನೋಡಿ ಇದೇ ರೀತಿ ನಾನು ಇವಾಗ ಈ ಪೀಸ್ನ ಕೂಡ ಹಾಕ್ಕೋಬೇಕು. ಸೊ ಇವಾಗ 5 ರೌಂಡ್ ಕಂಪ್ಲೀಟ್ ಆಯ್ತಲ್ವ, 6ನೇ ರೌಂಡ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ. ನೋಡಿ ಈಗ ಎಡ್ಜಸ್ಸಲ್ಲಿ ಜಾಯಿನ್ ಮಾಡಬೇಕಾದ್ರೆ ಇವಾಗ ನೋಡಿ ಈ ಸೈಡಲ್ಲಿ ನಾವು ಒಂದು ಕಲರ್ನ ಬಿಟ್ಕೊಂಡಿದ್ದೀವಿ, ಈ ಸೈಡಲ್ಲಿ ನಾವು ಯಾವುದೇ ಕಲರ್ ಇಲ್ಲ. ಹಾಗಾಗಿ ಒಂದೇ ಕಲರ್ ಉಲ್ಲನಲ್ಲೇ ನಾವಿಲ್ಲಿ ಚೈನ್ನ ಹಾಕ್ಕೋಬೇಕಾಗತ್ತೆ. 1 2 3 ಚೈನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಇವಾಗ ನೋಡಿ ನಾನು ಹಿಂಭಾಗದಿಂದ ಹಾಕ್ಕೊಂಡಿದ್ದೆಲ್ಲ ಇವಾಗ ಮುಂಭಾಗದಿಂದ ಹಾಕ್ಕೋತಾ ಇದ್ದೀನಿ. ಈ ಲೈನಲ್ಲಿ 1 2 3 4 5 6 7 ನೋಡಿ ಇವಾಗ 7 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇವಾಗ ಈಗ ತಿರುಗಿಸ್ಕೊಂಡು 1 2 ಮೇಲ್ಭಾಗದಿಂದ ಎರಡನೇ ಲೈನಿಗೆ ನಾವು ಇದನ್ನು ಕೂಡಿಸ್ಕೋಬೇಕಾಗತ್ತೆ. ನೋಡಿ ಹೀಗಾದಮೇಲೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆ 6 ಹಾಕ್ಕೋತಾ ಇದ್ದೀನಿ ನಾನು. 3 4 5 6 ಈಗ ಹೀಗೆ ತಿರುಗಿಸ್ಕೊಂಡು ಈ 2 ಚೈನ್ ಇದೆಯಲ್ಲ ಆ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆ 2 ಚೈನು ಮತ್ತು 2 ಡಬಲ್ ಕ್ರೋಶೆ ಇದೇ ಲೂಪ್ ಒಳಗಡೆ ನಾನು ಹಾಕ್ಕೋತಾ ಇದ್ದೀನಿ. ಇವಾಗ ಮತ್ತೆ ನಾನಿಲ್ಲಿ 6 ಚೈನ್ನ ಹಾಕ್ಕೋತಾ ಇದ್ದೀನಿ. 3 4 5 6 ಇವಾಗ ನೋಡಿ ಹೀಗೆ ತಿರುಗಿಸ್ಕೊಂಡು ನೋಡಿ ಇದನ್ನು ಹಾಕ್ಕೋಬೇಕಾದ್ರೆ ನಾವು ಒಳಭಾಗದಿಂದ ಹಾಕ್ಕೊಂಡ್ವಿ. ಇವಾಗ ಹೊರಭಾಗದಿಂದ ಅದೇ ಲೂಪ್ ಒಳಗಡೆ ಹೊರಭಾಗದಿಂದ ಒಳಭಾಗಕ್ಕೆ ಕ್ರೋಶ ತೊಗೊಂಡು ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ಚೈನಿಗೆ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 2 3 4 5 6 ಈಗ ತಿರುಗಿಸ್ಕೊಂಡು ನಾನಿಲ್ಲಿ ಡಬಲ್ ಕ್ರೋಶೆ ಮತ್ತು ಇಲ್ಲಿ ಡಬಲ್ ಕ್ರೋಶೆ ಡಿಸೈನು ಡಬಲ್ ಕ್ರೋಶೆನ ಹಾಕ್ಕೊಂಡು ಇವಾಗ ಈ ಲೈನ್ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಹಾಕ್ಕೋಬೇಕಾದ್ರೆ ನೋಡಿ ಇಲ್ಲಿ 2 ಕಲರ್ ಉಲ್ಲನ್ನು ಸೇರಿಸಿ ನಾನಿಲ್ಲಿ ಡಬಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಈ ಕಡೆ ಸೈಡಲ್ಲಿ ಹಾಕ್ಕೋಬೇಕಾದ್ರೆ ಮಾತ್ರ ನಾವು 2 ಕಲರ್ ಉಲ್ಲನ್ನು ಸೇರಿಸಿನೇ ಹಾಕ್ಕೋಬೇಕಾಗತ್ತೆ. ನೋಡಿ ಮತ್ತೆ ನಾನಿಲ್ಲಿ 3 ಚೈನ್ ಹಾಕ್ಕೊಂಡು ಇವಾಗ ಇಲ್ಲಿ ಮಿಲ್ಕ್ ವೈಟ್ ಕಲರ್ ಉಲ್ಲನ್ನು ಬಿಟ್ಟು ರೆಡ್ ಕಲರ್ ಉಲ್ಲನ್ನು ತಗೊಂಡು ನಾನು ಡಿಸೈನ್ ಹಾಕ್ಕೋತೀನಿ. ಇವಾಗ ನೋಡಿ 6 ಲೈನು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದೇ ಥರ ಡಿಸೈನ್ ಇಲ್ಲಿ ಬರ್ತಾ ಇದೆ. ಇವಾಗ ಇಲ್ಲಿ 6 ಲೈನು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಇದನ್ನು ತೋರಿಸಿದ್ನಲ್ಲ ಸೇಮ್ ಇದೇ ರೀತಿಯೇ ನೀವು ಎತ್ತರನ ಹಾಕ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ಎಷ್ಟು ಹೈಟ್ ಬೇಕು ನೀವು ಅಷ್ಟು ಹೈಟ್ನ ಹಾಕ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಲೈನ್ ನಾನು ಹಾಕ್ಕೊಂಡಿದ್ದೀನಿ. 24 ಲೈನ್ ಡಿಸೈನು ಈ ಡಿಸೈನ್ ಬಂದಿದೆಯಲ್ಲ ಈ ಡಿಸೈನು 24 ಲೈನ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇದು ನಾನು ಲೈನ್ ಕೌಂಟ್ ಮಾಡಿದ್ರೆ ನನಗೆ 24 ಲೈನ್ ಬಂದಿದೆ. ಇವಾಗ ನೋಡಿ ಒಂದೇ ಕಲರಲ್ಲಿ 2 ಲೈನ್ ಬಂದಿದೆಯಲ್ಲ
ಇದನ್ನು ಕೌಂಟ್ ಮಾಡೋದಾದರೆ 1 2 3 4 5 6 7 8 9 10 11 12 ಟೋಟಲ್ ಇಲ್ಲಿ 12 ಲೈನು ಬಂದಿದೆ. ಸೊ ಇವಾಗ ನಾನು ಇದನ್ನು ಯಾವ ಹೈಟಲ್ಲಿ ಹಾಕ್ಕೊಂಡಿದ್ದೀನಿ ಇದೇ ಹೈಟಲ್ಲಿ ಈ ಪೀಸ್ನ ಕೂಡ ಹಾಕ್ಕೊಂಡು ತೋರಿಸ್ತೀನಿ. ನಿಮಗೆ ಎಷ್ಟು ಹೈಟ್ ಬೇಕೋ ನೀವು ಅಷ್ಟು ಹೈಟ್ನ ಹಾಕ್ಕೋಬೋದು. ಇವಾಗ ನಾನು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಇದನ್ನು ನೆಕ್ಸ್ಟು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ ಇದನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 12 ನೋಡಿ 1 2 3 4 5 6 7 8 9 10 11 12. ಇವಾಗ ನೋಡಿ ಈ ಲಾಸ್ಟ್ ಲೈನ್ನ ನಾವು ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಲಾಸ್ಟ್ ಲೈನ್ನ ಯಾವ ರೀತಿ ಹಾಕೋದು ನೋಡೋಣ. ಇವಾಗ ನಾವು ಇದೇ ರೀತಿನೇ ಹಾಕ್ಕೊಂಡು ಹೋದರೆ ಇಲ್ಲಿ ನಮಗೆ ಇದೇ ರೀತಿನೇ ಬರುತ್ತೆ. ಸೊ ಲಾಸ್ಟ್ ಲೈನ್ನ ನಾವು ಫಿನಿಶ್ನ ಮಾಡ್ಕೋಬೇಕಲ್ವಾ. ಇವಾಗ ನೋಡಿ ಇಲ್ಲಿ ನಾನು ಇದನ್ನು 7 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 6 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಮೇಲಿಂದ 2ನೇ ಲೈನ್ ಇದೆಯಲ್ಲ ಈ ಲೈನ್ಗೆ ನಾನು ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಮತ್ತು ಹೀಗೆ ತಿರುಗಿಸ್ಕೊಂಡು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ನಾನು ಹಾಕೋತಾ ಇದ್ದೀನಿ. 3 4 5 6 ಇದು 6 ಆದಮೇಲೆ ನಾವಿಲ್ಲಿ ಇಲ್ಲಿಂದ ಇಲ್ಲಿಗೆ ಡಬಲ್ ಕ್ರೋಶೆ ಹಾಕ್ಕೊಂಡು 2 ಡಬಲ್ ಕ್ರೋಶೆ 2 ಚೈನು 2 ಡಬಲ್ ಕ್ರೋಶೆ ಹಾಕೋತಾ ಇದ್ವಿ ಅಲ್ವಾ. ಇವಾಗ ಡಬಲ್ ಕ್ರೋಶೆ ಹಾಕೋಬಾರ್ದು, ಇಲ್ಲಿ ಸಿಂಗಲ್ ಕ್ರೋಶೆನ ಹಾಕೋಬೇಕು. 3 ಸಿಂಗಲ್ ಕ್ರೋಶೆ 2 ಚೈನ್ ಗ್ಯಾಪಲ್ಲಿ ಹಾಕೋಬೇಕು. 3 ನೋಡಿ ಈ ರೀತಿ. ಮತ್ತು ಇಲ್ಲಿ 6 ಚೈನ್ ಹಾಕೋಬೇಕು. 2 3 4 5 6 ಮತ್ತು ನೋಡಿ ಇಲ್ಲಿಗೆ ನಾವು ಸೇಮ್ ಲೂಪ್ ಒಳಗಡೆ ಜಾಯಿನ್ ಮಾಡ್ಕೋಬೇಕು. ಮತ್ತು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 4 5 6 ನೋಡಿ ಇದಾದಮೇಲೆ ಮತ್ತೆ ಇಲ್ಲಿಂದ 7 ಡಬಲ್ ಕ್ರೋಶೆನ ಹಾಕೋಬೇಕು. ಸೇಮ್ ಡಿಸೈನೇ, ಆದರೆ 2 ಚೈನ್ ಗ್ಯಾಪಲ್ಲಿ ಮಾತ್ರ ನಾವು 2 ಡಬಲ್ ಕ್ರೋಶೆನ ಹಾಕೋಬಾರ್ದು, 3 ಸಿಂಗಲ್ ಕ್ರೋಶೆ ಹಾಕೋಬೇಕು. ಯಾಕೆಂದರೆ ನಾವು ಇಲ್ಲಿಗೆ ಲೈನ್ನ ಎಂಡ್ ಮಾಡ್ತಾಯಿದ್ದೀವಿ, ಬ್ಯಾಗ್ನ ಎಂಡ್ ಮಾಡ್ತಾಯಿದ್ದೀವಿ, ಹಾಗಾಗಿ ನಾವು ಆ ರೀತಿ ಫಿನಿಶ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದಾದಮೇಲೆ ಮತ್ತೆ ನಾನಿಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 2 3 4 5 6 ಮತ್ತು ಇಲ್ಲಿ ನಾನು ಡಬಲ್ ಕ್ರೋಶೆನ ಹಾಕೋತಾ ಇಲ್ಲ, 3 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಈ 2 ಚೈನು ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ 6 ಚೈನು 3 4 5 6 ಇವಾಗ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು 6 ಚೈನ್ ಗ್ಯಾಪಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 3 4 5 6 ಮತ್ತು 7 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. 2 3 4 5 6 7 ಮತ್ತು ಇಲ್ಲಿ 6 ಚೈನ್ನ ಹಾಕೋತಾ ಇದ್ದೀನಿ. 4 5 6 ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳೋಣ.
ಈ ಚೈನ್ ಗ್ಯಾಪಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮತ್ತೆ ಹೀಗೆ ತಿರುಗಿಸ್ಕೊಂಡು ಈ 2 ಚೈನ್ ಗ್ಯಾಪಲ್ಲಿ 3 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು 6 ಚೈನು ನೋಡಿ ಇಲ್ಲಿಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಮತ್ತು ಈ ಚೈನ್ ಗ್ಯಾಪಲ್ಲಿ 6 ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ನೋಡಿ ಇಲ್ಲಿ 7 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ 7 ಡಬಲ್ ಕ್ರೋಶೆ ಆದಮೇಲೆ ಲಾಸ್ಟಲ್ಲಿರೋ ಈ ಚೈನಿಗೆ ನೋಡಿ ಈಗ 2 ಉಲ್ಲನ್ನು ಸೇರಿಸಿ ನಾನಿಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಇವಾಗ ಇದೆರಡು ಒಂದೇ ಲೆವೆಲಲ್ಲಿದೆ. ನೋಡಿ ಒಂದೇ ಲೆವೆಲಲ್ಲಿದೆ, ಇದೇ ರೀತಿಯೇ ಬರಬೇಕು. ನೋಡಿ ಇಲ್ಲಿ ಕೂಡ ನೋಡಿ ಫಸ್ಟ್ ಪೀಸಲ್ಲಿ ಕೂಡ ನಾನು ಇದೇ ರೀತಿಯೇ ಹಾಕ್ಕೊಂಡಿರೋದು, ಸೆಕೆಂಡ್ ಪೀಸಲ್ಲಿ ಕೂಡ ನಾನು ಇದೇ ರೀತಿಯೇ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಇವಾಗ ನೋಡಿ ಇದನ್ನು ಜಾಯಿನ್ ಮಾಡೋದಕ್ಕೆ ನಮಗೆ ಇಲ್ಲಿ ಈ ಸೈಡು ಪೀಸ್ ಬೇಕಲ್ವಾ, ಆ ಪೀಸ್ನ ನಾವು ಇವಾಗ ರೆಡಿ ಮಾಡ್ಕೊಳ್ಳೋಣ. ನೋಡಿ ನಾನು ಇಲ್ಲಿ ರೆಡ್ ಕಲರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೆಂಟರ್ ಪೀಸಿಗೆ. ನೋಡಿ ಫಸ್ಟು ಒಂದು ಸ್ಕಿಪ್ ನಾಟ್ನ ಹಾಕ್ಕೋಬೇಕು. ಈ ರೀತಿ ಸ್ಕಿಪ್ ನಾಟ್ ಹಾಕ್ಕೊಂಡು ನಾನಿಲ್ಲಿ 14 ಚೈನ್ನ ಹಾಕೋತಾ ಇದ್ದೀನಿ. 1 2 3 4 5 6 7 8 9 10 11 12 13 14. ನೋಡಿ ನಾನಿಲ್ಲಿ ಟೋಟಲ್ 14 ಚೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸೆಕೆಂಡ್ ಲೈನ್ನ ನೋಡೋಣ. ಈ ಸೆಕೆಂಡ್ ಲೈನ್ ಹಾಕೋದಕ್ಕೆ ಫಸ್ಟ್ ಇಲ್ಲಿ ನಾವು ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಹಾಕ್ಕೊಂಡು ಎರಡನೇ ಚೈನಿಗೆ ನಾವಿಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಇಲ್ಲಿಂದ ಪೂರ್ತಿ ಏಕ ನಮಗೆ 14 ಸ್ಟಿಚಸ್ಸು ಅಂದರೆ 14 ಸಿಂಗಲ್ ಕ್ರೋಶೆ ಬರಬೇಕು ಈ ಲೈನಲ್ಲಿ. 2 3 4 5 6 7 8 9 10 11 12 13 ನೋಡಿ ಲಾಸ್ಟ್ ಸ್ಟಿಚ್ 14. ನೋಡಿ ಹೀಗೆ ನೋಡಿ ಸೆಕೆಂಡ್ ಲೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಇವಾಗ ಥರ್ಡ್ ಲೈನ್ನ ಹಾಕ್ಕೋಬೇಕು. ಯಾವುದೇ ರೀತಿ ಚೈನ್ನ ಹಾಕೋತಾ ಇಲ್ಲ, ಸ್ವಲ್ಪ ಇದನ್ನು ಲೂಸ್ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ನಾನು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ ಫಸ್ಟ್ ಸ್ಟಿಚ್ಚಿಗೆ. ನೋಡಿ 2 ಸೇಮ್ ಇಲ್ಲೂ ಅಷ್ಟೇ 14. ಟೋಟಲ್ ನಮಗೆ 14 ಸ್ಟಿಚಸ್ಸೇ ಬರಬೇಕು. ಇದು ನಮ್ಗೆ ಎಷ್ಟು ಲೆಂತಲ್ಲಿ ಬರಬೇಕಂದ್ರೆ
ನಾವು ಬ್ಯಾಗ್ ಫುಲ್ಲು ಇದಕ್ಕೆ ಸ್ಟಿಚ್ ಮಾಡೋವಷ್ಟು ಲೆಂತಲ್ಲಿ ಬರಬೇಕಿದು. ನೋಡಿ 14 ಸ್ಟಿಚಸ್ಸೇ ಬರುತ್ತೆ. ನೋಡಿ 14 ಸ್ಟಿಚಸ್ಸೇ ಬಂದಿದೆ. ನಾನಿಲ್ಲಿ ಇನ್ಕ್ರೀಸ್ನೂ ಮಾಡ್ಕೊಂಡಿಲ್ಲ. ಸೊ ನಮಗೆ ಇದು ನಾವು ಎಷ್ಟು ಲೆಂತಲ್ಲಿ ಹಾಕೋತೀವೋ ಅಷ್ಟು ಲೆಂತ್ ಕೂಡ ನಮ್ಗೆ ಇದೇ ರೀತಿಯೇ ಬರಬೇಕು. ನೋಡಿ ಇವಾಗ ಇದನ್ನು ನಾನೇನಿಲ್ಲಿ 14 ಸ್ಟಿಚಸ್ನ ಹಾಕ್ಕೊಂಡಿದ್ದೀನಲ್ಲ, ಇದೇ ರೀತಿಯೇ ಕಂಟಿನ್ಯೂ ಮಾಡ್ಕೋತೀನಿ. ನಾನು ಇಲ್ಲಿ ಹಾಕಿದ್ದೀನಲ್ಲ, ಈ ಸೈಜ್ ಬ್ಯಾಗಿಗೆ 143 ಲೈನ್ನ ಹಾಕ್ಕೋಬೇಕು. ಇಲ್ಲಿ ನಾನೇನು ಹಾಕಿದ್ದೀನಿ ಇದೇ ರೀತಿ ನಾನು 143 ಲೈನ್ನ ಹಾಕ್ಕೋತೀನಿ. 143 ಲೈನ್ ಹಾಕ್ಕೊಂಡ್ರೆ ನನಗಿದು ಕರೆಕ್ಟಾಗಿ ಬರುತ್ತೆ. ಸೊ ಇವಾಗ ನಾನು 143 ಲೈನ್ನ ಹಾಕ್ಕೊಂಡು ಇದನ್ನು ಯಾವ ರೀತಿ ಇದಕ್ಕೆ ಜಾಯಿನ್ ಮಾಡೋದನ್ಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 143 ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇದನ್ನು. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ನೋಡಿ ಇದೆಯಲ್ಲ, ಇದನ್ನು ನೋಡಿ ಇದೆಯಲ್ಲ, ನಾವು ಇದನ್ನು ಫಸ್ಟೇ ಹಾಕಿಟ್ಕೊಂಡಿದ್ವಲ್ಲ, ಇದಕ್ಕೆ ನಾವು ಈ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ನಾನು ಈ ರೀತಿ ಇಟ್ಕೊಂಡು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಹೊರಭಾಗಕ್ಕೆ ಇಟ್ಕೊಂಡಿದ್ದೀನಿ, ಡಿಸೈನ್ ಬಂದಿರೋದು ಹೊರಭಾಗಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನು ಇವಾಗ ನಾನು ಫಸ್ಟ್ ಇಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಇದು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ನಾನು ಫಸ್ಟ್ ಲೈನ್ನ ಹೀಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಮತ್ತು ಸೆಕೆಂಡ್ ಲೈನ್ನ ಕೊಂಡು ನೋಡಿ ಇದರೊಳಭಾಗಕ್ಕೆ ಹಾಕ್ಕೊಂಡು ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಇಲ್ಲಿ ನೋಡಿ ನಮಗೆ ಇಲ್ಲಿ ನಾವು ಚೈನ್ ಹಾಕ್ಕೊಂಡಿದ್ದೀವಲ್ಲ, ಲಾಸ್ಟಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ 3 ಚೈನ್ ಗ್ಯಾಪಲ್ಲಿ ನಾವು ಇದನ್ನು 2 ಸಾರಿ ನಾವು ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇದರಲ್ಲಿ ಇದೆಯಲ್ಲ, ಇದರಲ್ಲಿರೋ 2 ಲೈನ್ನ ನಾವು ಈ ಒಂದು ಡಬಲ್ ಕ್ರೋಶೆ ಕೌಂಟಿಗೆ ಇರುತ್ತಲ್ಲ, ಈ ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ ಚೈನಿಗೆ ನಾವು ಈ 2 ಲೈನ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಅಂದರೆ 2 ಸಾರಿ ಅದಕ್ಕೇ ಹಾಕ್ಕೋಬೇಕು ನಾವು. ಇವಾಗ ನೋಡಿ ಇಲ್ಲಿ ನಾನು ನೆಕ್ಸ್ಟ್ ಚೈನಿಗೆ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಸೆಕೆಂಡ್ ಚೈನಿಗೆ 3rd ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಈಗ ಮತ್ತೆ ಇನ್ನೊಂದು ಲೈನ್ನ ಹಾಕ್ಕೋತಾ ಇದ್ದೀನಲ್ವ, ಅದನ್ನು ಕೂಡ ನಾನಿಲ್ಲಿ ಇವಾಗ ಹಾಕ್ಕೊಂಡಲ್ಲ ಈ ಥರ್ಡ್ ಸ್ಟಿಚ್ನ ಇದಕ್ಕೆ ಜಾಯಿನ್ ಮಾಡೋದಲ್ಲ. ಇವಾಗ ನೋಡಿ ಇವಾಗ ನಾನು ಇಲ್ಲಿ 3ನೇದು ಹಾಕ್ಕೊಂಡಲ್ಲ, ಅದೇ ಲೂಪ್ ಒಳಗಡೆ ನಾನಿಲ್ಲಿ ಸೆಕೆಂಡ್ ಚೈನ್ಗೆ ನಾನಿಲ್ಲಿ ಇದನ್ನು ಮತ್ತೆ ಜಾಯಿನ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಬರುತ್ತಲ್ಲ, ಈ ಚೈನ್ ಹಾಕ್ಕೊಂಡಿದ್ದೀವಲ್ಲ 3 ಚೈನು, ಈ ಗ್ಯಾಪಲ್ಲಿ ನಾವು ಇದನ್ನು 2 ಲೈನ್ನ ಹಾಕ್ಕೋಬೇಕು. ನೋಡಿ 1 ಮತ್ತು ನೆಕ್ಸ್ಟ್ ಲೈನ್ ಕೂಡ ನಾನು ಇದೇ ಚೈನ್ ಗ್ಯಾಪ್ ಒಳಗಡೆ ಹಾಕ್ಕೊಂಡು ನೋಡಿ ಈ ರೀತಿ ಹಾಕ್ಕೋತಾ ಇದ್ದೀನಿ. ಈ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪಿಗೆ ನಾವು ಇದನ್ನು 2 ಸ್ಟಿಚ್ನ ಒಂದಕ್ಕೆ ಹಾಕ್ಕೋಬೇಕು. ಮತ್ತು ಇಲ್ಲಿ ನೋಡಿ ಕೆಳಭಾಗದಲ್ಲಿ ನೋಡಿ ಇಲ್ಲಿದೆಯಲ್ವ, ಇಲ್ಲಿ ನೋಡಿ ನಮಗೆ ಸಿಂಗಲ್ ಇದೆ. ಈ ಸೈಡಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು 2 3 ಚೈನ್ನ ಹಾಕ್ಕೊಂಡಿದ್ದೀನಲ್ಲ, ಈ ಚೈನ್ ಗ್ಯಾಪಲ್ಲಿ ನಾನು ಇದನ್ನು 2 ಸ್ಟಿಚ್ ಬರೋ ರೀತಿ ಹಾಕ್ಕೋತಾ ಇದ್ದೀನಿ. ಈ 2 ಸ್ಟಿಚ್ನ ಈ ಗ್ಯಾಪ್ ಒಳಗೆ ಒಂದೇ ಗ್ಯಾಪ್ ಒಳಗಡೆ ಇದು 2 ಲೈನ್ ಬರೋ ರೀತಿ ಹಾಕ್ಕೋತೀನಿ. ಇಲ್ಲಿ ಬರುತ್ತಲ್ಲ ನೋಡಿ, ಈ ಲೈನ್ಗೆ ಮತ್ತು ಈ ಲೈನ್ಗೆ ಆ ರೀತಿ ಹಾಕ್ಕೋಬೇಕು. ಕೆಳಭಾಗದಲ್ಲಿ ಬರುತ್ತಲ್ಲ ಈ ಲೈನಿಗೆ ಒಂದು ಸ್ಟಿಚ್ಚು ಒಂದು ಲೂಪ್ ಒಳಗಡೆ, ಒಂದು ಸ್ಟಿಚ್ಚು ಒಂದು ಲೂಪ್ ಒಳಗಡೆ ಬರಬೇಕು. ಅದೇ ರೀತಿಯೇ ಹಾಕ್ಕೋಬೇಕು. ಇವಾಗ ನೋಡಿ ಇದನ್ನು
ಇವಾಗ ನೋಡಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆನೇ ಹಾಕ್ಕೊಳ್ಳೋದು. ಈಗ ನೆಕ್ಸ್ಟು ಚೈನ್ ಗ್ಯಾಪಲ್ಲಿ ನಾನು ಇದನ್ನು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ. ಮತ್ತೆ ನೆಕ್ಸ್ಟ್ ಲೈನ್ ಕೂಡ ನಾನು ಅದೇ ಚೈನ್ ಗ್ಯಾಪ್ ಒಳಗಡೆ ಹಾಕ್ಕೊಂಡು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ. ಈಗ ನೋಡಿ ಅದ್ರ ಕೆಳಭಾಗದ ಚೈನಿಗೆ ನಾನು ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಇವಾಗ ಇದನ್ನು ನೋಡಿದ್ರಲ್ಲ, ಈ ಲೈನ್ನ ನಾನು ಇಲ್ಲಿವರೆಗೂ ಹಾಕ್ಬಿಟ್ಟು ಕೆಳಭಾಗದಲ್ಲಿ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಈ ಸೈಡ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಸೈಡ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ನೋಡಿ ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಇವಾಗ ನೋಡಿ ಕೆಳಭಾಗದಲ್ಲಿ ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಈಗ ನೋಡಿ ಇಲ್ಲಿ ನಾವು ಚೈನ್ ಹಾಕ್ಕೊಂಡಿದ್ವಲ್ಲ, ಈ ಚೈನ್ ಗ್ಯಾಪಿಗೆ ಇಲ್ಲಿ ಬಂದಿರೋ ಸಿಂಗಲ್ ಕ್ರೋಶೆ 2 ಲೈನ್ನ ಒಂದೇ ಚೈನಿಗೆ ನಾವು ಜಾಯಿನ್ ಮಾಡಿದ್ವಿ. ಆದರೆ ಕೆಳಭಾಗದಲ್ಲಿ ಆ ರೀತಿ ಮಾಡ್ಕೋಬಾರ್ದು ನೋಡಿ. ಇವಾಗ ನಮಗೆ ಅಲ್ಲಿ ಗ್ಯಾಪ್ ಜಾಸ್ತಿ ಇತ್ತು ನಮಗೆ, ಈಗ ನೋಡಿ ಇಲ್ಲಿ ಗ್ಯಾಪ್ ಜಾಸ್ತಿ ಇರೋದಿಲ್ಲ ನೋಡಿ. ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಒಂದೊಂದು ಲೈನು ಒಂದೊಂದು ಲೂಪ್ ಒಳಗಡೆ ಮಾತ್ರನೇ ಹಾಕ್ಕೋಬೇಕಾಗತ್ತೆ ನೋಡಿ. ಇವಾಗ ಫಸ್ಟ್ ಲೂಪಿಗೆ ನಾನು ಒಂದು ಲೈನ್ನ ಜಾಯಿನ್ ಮಾಡಿದೆ. ಈಗ ಇಲ್ಲಿ ಸೆಕೆಂಡ್ ಲೂಪು, ಈ ಸೆಕೆಂಡ್ ಲೂಪಿಗೆ ನಾನಿಲ್ಲಿ ಒಂದು ಲೈನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ನೀವು ಇನ್ ಕೇಸ್ ನೀವು ದೊಡ್ಡ ಸೈಜ್ ಬ್ಯಾಗು ಚಿಕ್ಕ ಸೈಜ್ ಬ್ಯಾಗ್ ಹಾಕಿದ್ರೆ ನೀವು ಕೌಂಟ್ ಮಾಡಿಕೊಂಡು ಈ ಪೀಸ್ನ ನಾವೇನು ರೆಡಿ ಮಾಡ್ಕೋತೀವಲ್ಲ, ಈ ಪೀಸ್ನ ನೀವು ಇಲ್ಲಿ ಕೌಂಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ನೋಡಿ. ಇಲ್ಲಿ ನಮಗೆ ಡಬಲ್ ಕ್ರೋಶೆ ಬರುತ್ತಲ್ಲ, ಈ ಡಬಲ್ ಕ್ರೋಶೆ ಸ್ಪೇಸಲ್ಲಿ 2 ಲೈನ್ ಬರಬೇಕು. ಇಲ್ಲಿ ನಮಗೆ ಸಿಂಗಲ್ ಚೈನ್ ಬರುತ್ತೆ. ಈ ಗ್ಯಾಪಲ್ಲಿ ನಮಗೆ ಸಿಂಗಲ್ ಲೈನು ಅಂದರೆ ಒಂದು ಲೈನ್ ಆದರೆ ಸಾಕಾಗುತ್ತೆ. ನೀವು ಕೌಂಟ್ ಮಾಡ್ಕೋಬೋದು ಆರಾಮಾಗಿ ನೋಡಿ. ಇಲ್ಲಿ 2 ಇದು 3 4 5 6 7 8 ಮತ್ತು ಇಲ್ಲಿ ಕೆಳಭಾಗದಲ್ಲಿ 1 2 3 ಈ ರೀತಿ ಕೌಂಟ್ ಮಾಡಿಕೊಂಡು ನೀವು ಹಾಕ್ಕೋಬೋದು ನೋಡಿ. ಇವಾಗ ಇದು 3ನೇ ಲೈನಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಈ ಲೂಪ್ಗೆ ಹಾಕ್ಕೊಂಡಿದ್ದೀನಲ್ವ, ಈ ಲೂಪ್ ಬಿಟ್ಟು ಈ ಲೂಪಿಗೆ ನಾನಿಲ್ಲಿ ಇದನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶೆನ ಹಾಕ್ತಾಯಿದ್ದೀನಿ ನೋಡಿ. ನೆಕ್ಸ್ಟು ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಡಿಸೈನ್ವರೆಗೂ ನಾನು ತೋರಿಸ್ಕೊಡ್ತೀನಿ. ಈಗ ಮತ್ತೆ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನೋಡಿ, ಇಲ್ಲಿ ಜಾಯಿನ್ ಮಾಡಿದ್ದೀನಲ್ಲ, ಇಲ್ಲಿ ಬಿಟ್ಟು ಈ ಲೂಪಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ ನೋಡಿ. ಇವಾಗ ನೆಕ್ಸ್ಟು ಇನ್ನೊಂದು ಲೈನ್ನ ತೊಗೊಂಡಿದ್ದೀನಲ್ಲ, ಇಲ್ಲಿ ನೋಡಿ ನಮಗೆ 2 ಚೈನ್ ಗ್ಯಾಪ್ ಇದೆಯಲ್ಲ, ಈ 2 ಚೈನ್ ಗ್ಯಾಪಲ್ಲಿ ನಾವು 2 ಲೈನ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ ನೋಡಿ. 1 ಮತ್ತು ನೋಡಿ ಇಲ್ಲಿ 2 ಇನ್ನೊಂದು ಲೈನ್ನ ನಾನು ಅದೇ ಲೂಪ್ ಒಳಗಡೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಲೈನ್ ಬಂದು ನೋಡಿ, ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ ನಾನಿಲ್ಲಿ ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಮತ್ತು ನೋಡಿ ನೆಕ್ಸ್ಟ್ ಅದೇ ಲೂಪ್ ಒಳಗಡೆ ಮತ್ತೆ ನೋಡಿ. ಈಗ ನೆಕ್ಸ್ಟ್ ಅದ್ರ ಪಕ್ಕದ ಲೂಪಿಗೆ ನಾನು 2 ಲೈನ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಮತ್ತು ಈ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ನೋಡಿ ಇಲ್ಲಿಗೆ 1 ಸಿಂಗಲ್ ಕ್ರೋಶೆ, ಮತ್ತು ಈ ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿಂದ ಒಂದೊಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಜಾಯಿನ್ ಮಾಡಿಕೊಂಡು ಈ ಎಂಡ್ವರೆಗೂ ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ನಾನು ಈ ಸೈಡು ಮತ್ತು ಕೆಳಭಾಗದಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಬಂದಿದೆ. ಇವಾಗ ನೋಡಿ ಇದನ್ನು ಇದೇ ರೀತಿನ ಕಂಟಿನ್ಯೂ ಮಾಡ್ಕೊಳ್ಳೋದು. ನಾವಿಲ್ಲಿ ಯಾವುದೇ ರೀತಿ ಒಂದು ಸ್ಟಿಚ್ ಆಗಲಿ ನಾಟ್ ಆಗಲಿ ಹಾಕೋತಾ ಇಲ್ಲ, ಕಾರ್ನರ್ನ ಟ್ವಿಸ್ಟ್ ಮಾಡೋದಕ್ಕೆ. ಸೊ ನೋಡಿ ನೆಕ್ಸ್ಟ್ ಇಲ್ಲಿದೆಯಲ್ಲ, ಈ ನಾಟ್ನ ಈ ಚೈನ್ ಗ್ಯಾಪಿಗೆ ನಾವು ಜಾಯಿನ್ ಮಾಡ್ಕೊಳ್ಳೋದು ನೋಡಿ. ಇಲ್ಲಿ ಮತ್ತೆ ನಮಗೆ ಚೈನ್ ಬಂದಿದೆ ಅಲ್ವಾ, ಡಬಲ್ ಕ್ರೋಶೆ,
ಹಾಗಾಗಿ ನಾನಿಲ್ಲಿ 2 ಸಿಂಗಲ್ ಕ್ರೋಶೆನ ಒಂದೇ ಚೈನ್ ಗ್ಯಾಪಲ್ಲಿ ಹಾಕೋತಾ ಇದ್ದೀನಿ. ಈಗ ನೋಡಿ ಮತ್ತೆ ಪಕ್ಕದ ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆನ ಹಾಕೋತೀನಿ ನೋಡಿ. ಮತ್ತೆ ಅದ್ರ ಪಕ್ಕದ್ದು ಇದನ್ನು ತಗೊಂಡು ನಾನು ಇಲ್ಲಿ ಇದೇ ಚೈನಿಗೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ 2 ಸಿಂಗಲ್ ಕ್ರೋಶೆ ಆಯಿತು. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಚೈನಿಗೆ ಹಾಕೋಬೇಕು. ನೋಡಿ ಇಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಅದೇ ಚೈನ್ ಲೂಪ್ ಒಳಗಡೆ ಹಾಕೋಬೇಕು ನೋಡಿ. ಹೀಗೆ ಇಲ್ಲಿ ನೋಡಿ ನಾನು ಯಾವುದೇ ರೀತಿ ಕಾರ್ನರ್ನ ಟ್ವಿಸ್ಟ್ ಏನು ಮಾಡ್ತಾ ಇಲ್ಲ. ಇವಾಗ ನೋಡಿ ಇದೆಯಲ್ಲ, ಇದನ್ನು ನಾನು ಇಲ್ಲಿವರೆಗೂ ಹೀಗೆ ಹಾಕ್ಕೊಂಡು ಜಾಯಿನ್ ಮಾಡ್ಕೋತೀನಿ. ಇವಾಗ ಈ ಲೈನ್ನ ನಾನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಂದಿದೆ, ಮತ್ತು ಇನ್ನೊಂದು ಪೀಸ್ನ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ ಲಾಸ್ಟ್ ಇನ್ನು 2 ನಾಟ್ ಇದೆ ನೋಡಿ. ಇವಾಗ ನೋಡಿ ನಾನು 143 ಲೈನ್ನ ಹಾಕ್ಕೊಂಡಿದ್ನಲ್ಲ, ಈ ಲೈನ್ ನನಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ನೋಡಿ. ಲಾಸ್ಟ್ ನೋಡಿ. ಈಗ ನನಗಿದು ಕರೆಕ್ಟಾಗಿ ಬಂದಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ 1 ಅಥವಾ 2 ಲೈನ್ ಹೆಚ್ಚಾಗಿ ಹಾಕ್ಕೊಂಬಿಟ್ಟಿದ್ರೆ ನೀವು ಇಲ್ಲಿ ಇದೆಯಲ್ಲ, ಇಲ್ಲಿಗೆ ನೀವು 3 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು 1 ಅಥವಾ 2 ಲೈನ್ನ ನೀವು ಹೆಚ್ಚಾಗಿ ಹಾಕ್ಕೊಂಡಿದ್ರೆ ಆ ರೀತಿ ಹಾಕ್ಕೋಬೋದು. ಇವಾಗ ನೋಡಿ ಇದು ಒಂದು ಸೈಡು ಕಂಪ್ಲೀಟ್ ಆಯಿತು ನೋಡಿ. ಇವಾಗ ಈ ಸೈಡ್ ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇನ್ನೊಂದು ಪೀಸ್ ಇದೆಯಲ್ಲ, ಈ ಇನ್ನೊಂದು ಪೀಸ್ನ ನಾವು ಈ ಕಡೆಗೆ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೋಡೋಣ ಯಾವ ರೀತಿ ಜಾಯಿನ್ ಮಾಡೋದಂತ ನೋಡಿ. ಇನ್ನೊಂದು ಪೀಸ್ನ ಜಾಯಿನ್ ಮಾಡ್ಕೋಬೇಕಾದ್ರೆ ಇದನ್ನು ನೀವು ನೋಡ್ಕೊಂಡು ಜಾಯಿನ್ ಮಾಡ್ಕೋಬೇಕು ನೋಡಿ. ಉಲ್ಟಾ ಸೀದಾ ನೋಡಿಕೊಂಡು ನೋಡಿ, ಈ ರೀತಿ ಇಟ್ಕೋಬಾರ್ದು, ಇದನ್ನು ಸೀದಾನೇ ಇಟ್ಕೊಂಡು ನೀವು ಜಾಯಿನ್ ಮಾಡ್ಕೋಬೇಕಾಗುತ್ತೆ ಜಾಯಿನ್ ಮಾಡಬೇಕಾದ್ರೆ. ಇವಾಗ ನೋಡಿ ಆ ಪೀಸ್ನ ಜಾಯಿನ್ ಮಾಡೋದಕ್ಕೆ ಮುಂಚೆ ಇಲ್ಲಿ ನೋಡಿ ಇದೆಯಲ್ಲ, ಇದನ್ನು ಈ ಎಡ್ಜಲ್ಲಿ ನಾವು ಸೇರಿಸ್ಕೋಬೇಕಾಯ್ತು ನೋಡಿ. ಹೀಗೆ ಸೇರಿಸ್ಕೋಬೇಕು. ಹೀಗೆ ಸೇರಿಸ್ಕೊಂಡು ಇಲ್ಲಿಗೆ ನಾವು ಈ ಪೀಸ್ನ ಜಾಯಿನ್ ಮಾಡ್ಕೋಬೇಕು ನೋಡಿ. ಹೀಗೆ ಇವಾಗ ಮತ್ತೆ ಇಲ್ಲಿ ಸೆಕೆಂಡ್ ಲೈನ್ ಇದೆಯಲ್ಲ, ಈ ಸೆಕೆಂಡ್ ಲೈನ್ನ ತೊಗೊಂಡು ನಾವು ಇದೇ ಚೈನ್ ಒಳಗಡೆ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಈಗ ಮತ್ತೆ ನೋಡಿ ನೆಕ್ಸ್ಟ್ ಲೈನ್ನ ನೆಕ್ಸ್ಟ್ ಕೆಳಗಡೆ ಚೈನ್ ಇದೆಯಲ್ಲ, ಈ ಚೈನ್ಗೆ ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. 2 ಸಿಂಗಲ್ ಕ್ರೋಶೆನ ಒಂದೊಂದು ಚೈನ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ನೋಡಿ ಇದೇ ರೀತಿ ನಾವಿವಾಗ ಈ ಕಡೆ ಸೈಡ್ನ ಯಾವ ರೀತಿ ಜಾಯಿನ್ ಮಾಡಿದ್ವಿ ಅದೇ ರೀತಿ ನಾವು ಈ ಕಡೆ ಸೈಡ್ ಕೂಡ ನಾವು ಇದು ಫುಲ್ಲು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ ನಾವು ಇದನ್ನು ಜಾಯಿನ್ ಮಾಡ್ಕೊಂಡಿದ್ದೀವಲ್ಲ, ಇದು ನೋಡಿ ಈ ರೀತಿ ಗ್ಯಾಪ್ ಇದೆ ನೋಡಿ. ಹೊರಭಾಗ ಕೂಡ ನಾವು ತೊಗೋಬೋದು. ಇದನ್ನು ನೆಕ್ಸ್ಟು ಮೇಲ್ಭಾಗದ ಲೈನ್ ಹಾಕ್ಕೋಬೇಕಾದ್ರೆ ಇದು ಜಾಯಿಂಟ್ ಆಗುತ್ತೆ. ಸೊ ಇವಾಗ ಇದನ್ನು ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಲ್ಲ ಇಲ್ಲಿ, ಅದೇ ರೀತಿ ಈ ಕಡೆ ಸೈಡ್ ಕೂಡ ನೋಡಿ ಹೀಗೆ ನಾನು ಇದನ್ನು ಜಾಯಿನ್ ಮಾಡ್ಕೋತೀನಿ
ಇದನ್ನು ಫುಲ್ ಈ ರೀತಿ ಜಾಯಿನ್ ಮಾಡಿಕೊಂಡು ಕವರ್ ಮಾಡ್ಕೋತೀನಿ. ಇವಾಗ ಇದನ್ನು ಫುಲ್ ನಾನು ಫಿನಿಶ್ ಮಾಡಿಬಿಟ್ಟು ನೆಕ್ಸ್ಟ್ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎರಡು ಸೈಡು ನಾನು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಾದಮೇಲೆ ಇಲ್ಲಿ ನೋಡಿ ನಾವು ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀವಲ್ವಾ, ಈ ಕಡೆ ಕೂಡ ಅದೇ ರೀತಿ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ನೋಡಿ ಇಲ್ಲಿಂದ ನಾವು ಮತ್ತೆ ನೋಡಿ ಇದು ನೋಡಿ ಇಲ್ಲಿಂದ ಫಸ್ಟ್ ಲೂಪಿಗೆ ಹಾಕ್ಕೊಂಡು ಇವಾಗ ಇಲ್ಲಿದೆಯಲ್ವಾ, ಇದು ಈ ಲೂಪು ಮತ್ತು ಈ ಲೂಪು ಈ ಎರಡೂ ಸೇರಿಸಿ ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇವಾಗ ಮತ್ತೆ ನೆಕ್ಸ್ಟ್ ಲೂಪಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಲೂಪಿಗೆ ಹಾಕ್ಕೊಂಡು ನೋಡಿ ಇಲ್ಲೂ ಅಷ್ಟೇ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಈ ರೀತಿ ಹಾಕ್ಕೊಂಡು ನಾವು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ ಈಗ ಮತ್ತೆ ಈ ಕಡೆ ನೋಡಿ ಈ ರೀತಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ಒಂದು ಸೈಡಿಗೆ ಕೂತಿದೆ. ನೋಡಿ ಇದು ಹೊರಭಾಗಕ್ಕೂ ಬರಲ್ಲ, ಹೊರಭಾಗಕ್ಕೆ ಬಂದ್ರೂ ಈ ರೀತಿ ಸ್ಟಿಚ್ ಆಗಿರುತ್ತೆ. ಸೊ ಇಲ್ಲಿಂದ ಯಾವುದೇ ರೀತಿ ವಸ್ತು ಆಗಲಿ ಏನೇ ಆಗಲಿ ಬೀಳೋ ಚಾನ್ಸಸ್ ಇರೋದಿಲ್ಲ ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ. ನೋಡಿ ಇದು ಈ ಸೈಡ್ ಇದೆಯಲ್ವಾ, ನೋಡಿ ಈ ರೀತಿ ಬಂದಾಗ ಓಪನ್ ಆಗಿಬಿಡುತ್ತೆ, ಇಲ್ಲಿಂದ ಬೀಳೋ ಚಾನ್ಸಸ್ ಇರುತ್ತೆ. ಮತ್ತು ಈ ಕಡೆ ಕೂಡ ಅಷ್ಟೇ, ಹೀಗಿರಬಾರ್ದು, ಇದನ್ನು ಓಪನ್ ಬಿಟ್ಕೋಬಾರ್ದು. ನೋಡಿ ಈ ರೀತಿ ನಾವು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿಂದ ನಾವು ಪ್ರತಿಯೊಂದು ಲೂಪ್ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಇಲ್ಲಿಗೆ ಇದು ಪೂರ್ತಿ ಸೇರಿಸಿ ಹಾಕ್ಕೊಳ್ಳೋಣ ಈ ರೀತಿ. ಮತ್ತು ನೋಡಿ ಇಲ್ಲಿ ಅಷ್ಟೇ ಎರಡು ಚೈನ್ ಬಂದ್ರೂ ನಾವಿಲ್ಲಿ ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ನೋಡಿ ಇಲ್ಲೂ ಎರಡು ಚೈನ್ ಇದೆಯಲ್ಲ, ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇದಾದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈಗ ಇಲ್ಲಿಂದ ನೋಡಿ ಒಂದೊಂದು ಲೂಪ್ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ಈಗ ಇಲ್ಲಿ ನೋಡಿ ಇಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿಲ್ಲ ಅಲ್ವಾ, ಇಲ್ಲಿ ಬಂದು ನೋಡಿ ಈ ಸೈಡಿಗೆ ನಾವು ಜಾಯಿನ್ ಮಾಡ್ಕೊಂಡಿದ್ದೀವಿ. ಈ ಕಡೆ ಸೈಡಲ್ಲಿರೋದು ಬಂದು ಈ ಸೈಡಿಗೆ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಎರಡು ಒಂದೇ ಸೈಡ್ ಆದರೆ ಈ ಕಡೆ ದಪ್ಪ ಕಾಣಿಸುತ್ತೆ. ಹಾಗಾಗಿ ನೋಡಿ ಇವಾಗ ಇಲ್ಲಿ ಬಂದು ಇಲ್ಲಿ ಇದಕ್ಕೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು
ಇಲ್ಲಿ ಜಾಯಿನ್ ಮಾಡ್ಕೋತೀವಲ್ವಾ, ಇಲ್ಲಿ ಜಾಯಿನ್ ಮಾಡ್ಕೋಬೇಕಾದ್ರೆ ನಾವು ಇದನ್ನು ಕೂಡಿಸ್ಕೋಬೇಕಾಗತ್ತೆ ನೋಡಿ. ಹೀಗೆ ನೋಡಿ. ನೋಡಿ ಈ ರೀತಿ. ಇವಾಗ ನೋಡಿ ಇದು ಹೊರಭಾಗಕ್ಕೆ ಬಂದ್ರೂ ಸ್ಟಿಚ್ ಆಗಿರುತ್ತೆ. ಈ ಕಡೆ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ, ಈ ಸೈಡಲ್ಲಿ ಆಪೋಸಿಟ್ ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಒಂದು ರೌಂಡ್ ಫುಲ್ಲು ಕಂಪ್ಲೀಟ್ ಆಯಿತು. ನೋಡಿ ಈ ರೀತಿ ಬರುತ್ತೆ ನೋಡಿ. ಇದು ಸ್ಟಿಚ್ ಆಗಿದೆ, ಇದು ಕೂಡ ಈ ಸೈಡಲ್ಲಿ ಸ್ಟಿಚ್ ಆಗಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ ನೋಡಿ ಇಲ್ಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ವಾ, ನೆಕ್ಸ್ಟು ನಿಮಗೆ ಎಷ್ಟು ಲೈನ್ ಬೇಕಾದರೂ ನೀವು ಹಾಕ್ಕೋಬೋದು. ನಾನಿಲ್ಲಿ 3 ರಿಂದ 4 ಲೈನು ಇದೇ ರೀತಿ ಒಂದೊಂದು ಲೂಪ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕೋತೀನಿ ನೋಡಿ. ಹೀಗೆ ಒಂದೊಂದು ಲೂಪ್ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು.
ನೋಡಿ ಈ ರೀತಿ ಹಾಕ್ಕೊಂಡ್ವಲ್ವ, ಇದೇ ರೀತಿ ನಾನು ಇನ್ನೂ 3ರಿಂದ 4 ಲೈನ್, ಇನ್ನೂ 4 ಲೈನ್ ಹಾಕ್ಕೋತೀನಿ. 4 ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೀವು 4 ಲೈನ್ ಬೇಡ ಅಂದರೆ 3 ಲೈನ್ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಇನ್ನೊಂದು 4 ಲೈನ್ಸ್ನ ಹಾಕ್ಕೋತಾ ಇದ್ದೀನಿ. ಟೋಟಲ್ 5 ಲೈನ್ಸ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇದು ಆಲ್ರೆಡಿ 1 ಲೈನ್ ಹಾಕ್ಕೊಂಡಿರೋದ್ರಿಂದ ಇನ್ನೂ 4 ಲೈನ್ನ ನಾನು ಹಾಕ್ಕೋತಾ ಇದ್ದೀನಿ. ಟೋಟಲ್ 5 ಲೈನ್ ಆಗುತ್ತೆ. ಇವಾಗ ನಾನು 5 ಲೈನ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 5 ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಸೊ ನೋಡಿ ಇದಿದೆಯಲ್ಲ, ಇದು ಈ ಶೇಪಲ್ಲಿ ಬರುತ್ತೆ ನಮಗೆ. ನೋಡಿ ಹೀಗೆ ಫೋಲ್ಡ್ ಆಗಬೇಕಿದು. ನೋಡಿ ಈ ರೀತಿ ನೀವು ಫೋಲ್ಡ್ ಮಾಡಿ ಎತ್ತಿಡ್ಬೇಕಾದ್ರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ ಬರುತ್ತೆ ಬ್ಯಾಗ್ ಇದು. ಇವಾಗ ನೋಡಿ, ಇವಾಗ ಇದನ್ನು ನಾವು ಫಿನಿಶ್ ಮಾಡ್ಕೊಂಬಿಡೋಣ. ಇಲ್ಲಿವರೆಗೂ 5 ರೌಂಡ್ನ ಹಾಕ್ಕೊಂಡಿದ್ದೀನಿ. 5 ರೌಂಡ್ ಆದಮೇಲೆ ನೋಡಿ ಇಲ್ಲೊಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ ನಾನು. ಅದ್ರ ಪಕ್ಕದಲ್ಲಿರೋ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇಲ್ಲಿಗೆ ಒಂದು ಚೈನ್ ಹಾಕ್ಕೊಂಡು ಸ್ವಲ್ಪ ಫುಲ್ಲನ್ನು ಬಿಟ್ಬಿಟ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದನ್ನು ಮೇಲ್ಭಾಗ ಕೇಳ್ಕೋಬೇಕು. ಸೊ ನೋಡಿ ಇವಾಗ ಈ ಬ್ಯಾಗ್ ಫಿನಿಶ್ ಆಗಿದೆ. ನಮಗೆ ಬ್ಯಾಗ್ ಫಿನಿಶ್ ಆಗಿದೆ. ಇವಾಗ ನಾವು ಹ್ಯಾಂಡಲ್ನ ಹಾಕೋಬೇಕು. ಹ್ಯಾಂಡಲ್ ಯಾವ ರೀತಿ ಹಾಕೊಳ್ಳೋದಂತ ನೋಡೋಣ. ಇವಾಗ ನೋಡಿ ಹ್ಯಾಂಡಲ್ ಹಾಕೋದಕ್ಕೆ ನಾನು ಫಸ್ಟು ಒಂದಿಷ್ಟುದ್ದ ಹುಲ್ಲನ್ನು ಇಲ್ಲಿ ಬಿಟ್ಕೋತಾ ಇದ್ದೀನಿ. ಇಷ್ಟುದ್ದ ಹುಲ್ಲನ್ನು ಬಿಟ್ಬಿಟ್ಟು ಫಸ್ಟ್ ನಾನಿಲ್ಲಿ ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಸ್ಕಿಪ್ ನಾಟ್ ಹಾಕೊಂಡ್ಮೇಲೆ ನಾನಿಲ್ಲಿ 10 ಚೈನ್ ಹಾಕೋತಾ ಇದ್ದೀನಿ. 1 2 3 4 5 6 7 8 9 10 ಚೈನ್ ಆದಮೇಲೆ ನೋಡಿ ಫಸ್ಟ್ ಚೈನ್ ಹಾಕ್ಕೊಂಡಿದ್ವಲ್ಲ, ಈ ಚೈನ್ಗೆ ನಾವಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಇಲ್ಲಿ ಒಂದೊಂದು ಲೂಪ್ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಹೋಗಬೇಕು. ನಾನಿಲ್ಲಿ ರೌಂಡ್ ಎಂಡ್ ಅಂತ ಏನೂ ಮಾಡ್ತಾ ಇಲ್ಲ. ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲೂ ಇದೇ ರೀತಿಯೇ ಹಾಕ್ಕೊಂಡು ಹೋಗ್ತೀನಿ. ಹಾಗಾಗಿ ನಾನಿಲ್ಲಿ ಮಾರ್ಕರ್ ಹಾಕ್ಕೊಂಡಿಲ್ಲ. ರೌಂಡ್ ಫಿನಿಶ್ ಮಾಡೋದಾದರೆ ಮಾತ್ರ ನಾವು ಇಲ್ಲಿ ಮಾರ್ಕರ್ ಅವಶ್ಯಕತೆ ಇರುತ್ತೆ. ನಾನು ಇಲ್ಲಿ ರೌಂಡ್ನ ಫಿನಿಶ್ ಮಾಡ್ಕೋತಾ ಇಲ್ಲ, ಡೈರೆಕ್ಟಾಗಿ ಅದೇ ರೀತಿಯೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನನಗೆ ಮಾರ್ಕರ್ ಇಲ್ಲಿ ಬೇಕಾಗಿಲ್ಲ. ನೋಡಿ ಹೀಗೆ ಇವಾಗ ಇದನ್ನು ಈ ರೀತಿ ಮೇಲ್ಭಾಗಕ್ಕೆ ಮಾಡ್ಕೋಬೇಕು. ಒಂದೊಂದು ಲೂಪಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕು. ಈ ರೀತಿ ನೀವು ಹಾಕ್ಕೊಂಡು ಹೋದರೆ ಇದು ನಿಮಗೆ ಉದ್ದ ಬರ್ತಾ ಹೋಗುತ್ತೆ. ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕು ನೀವು ಅಷ್ಟು ಲೆಂತಲ್ಲಿ ಹಾಕ್ಕೋಬೇಕು. ಇವಾಗ ನಾನು ಇಷ್ಟುದ ಉಲ್ಲನ್ ಬಿಟ್ಟಿದ್ದೀನಲ್ಲ, ಇದು ನೀವು ಬೇಕಾದರೆ ಬಿಟ್ಕೋಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಸ್ವಲ್ಪ ಉದ್ದ ಬಿಟ್ಬಿಟ್ಟು ಹಾಕ್ಕೋಬೋದು. ಇದೇನಕ್ಕಪ್ಪ ಬಿಟ್ಕೊಂಡಿದ್ದೀನಿ ಅಂದರೆ, ನಾವು ಇದನ್ನು ಈ ಹ್ಯಾಂಡಲ್ನ ಬ್ಯಾಗಿಗೆ ಸ್ಟಿಚ್ ಮಾಡಬೇಕಾದ್ರೆ ಸಪ್ರೇಟಾಗಿ ಉಲ್ಲನ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದೇ ಉಲ್ಲನಲ್ಲೇ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಹಾಗಾಗಿ ನಾನು ಇಲ್ಲಿ ಒಂದಿಷ್ಟುದ ಉಲ್ಲನ್ನು ಬಿಟ್ಕೊಂಡಿದ್ದೀನಿ. ಇವಾಗ ಇದು ನೋಡೋದ್ರಲ್ಲ, ಇದೇ ರೀತಿ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ನೆಕ್ಸ್ಟ್ ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಇಷ್ಟುದ್ದ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಇಷ್ಟುದ್ದ ಹ್ಯಾಂಡಲ್ ಹಾಕ್ಕೊಂಡು ನೋಡಿ ಒಂದಿಷ್ಟುದ್ದ ಹುಲ್ಲನ್ನು ಬಿಟ್ಬಿಟ್ಟು ನಾನಿಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಾನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಬ್ಯಾಗಿಗೆ ಎಷ್ಟು ಲೆಂತಲ್ಲಿ ಹ್ಯಾಂಡಲ್ ಬೇಕೋ ನಾನು ಅಷ್ಟು ಲೆಂತಲ್ಲಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ ಇದೇ ರೀತಿ ಇನ್ನೂ ಒಂದು ಹ್ಯಾಂಡಲ್ನ ಹಾಕ್ಕೋಬೇಕು. ಇವಾಗ ಅದನ್ನು ಹಾಕ್ಕೊಂಡು ಯಾವ ರೀತಿ ಜಾಯಿನ್ ಮಾಡ್ಕೋಬೇಕು, ಎಲ್ಲಿಗೆ ಜಾಯಿನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ.
ಇವಾಗ ನೋಡಿ ನಾನಿಲ್ಲಿ 2 ಹ್ಯಾಂಡಲ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಜಾಯಿನ್ ಮಾಡೋಣ. ಇದನ್ನು ಜಾಯಿನ್ ಮಾಡೋದಾದರೆ ನೀವು ನೋಡ್ಬೋದು, ಇಲ್ಲಿ ನಮಗೆ ಬ್ಯಾಗು ಸೆಂಟರ್ ನೋಡ್ಕೋಬೇಕು ನಾವು. ನೋಡಿ ಈ ರೀತಿ ಸೆಂಟರ್ನ ನೋಡಿಕೊಂಡು ಇದು ಸೆಂಟ್ರಿಗೆ ಬರುತ್ತೆ. ಸೊ ನೋಡಿ, ಇಲ್ಲಿಂದ ನಾವು ಇಲ್ಲಿಗಾದರೂ ಹಾಕ್ಕೋಬೋದು, ಇಲ್ಲಿಂದ ಇಲ್ಲಿಗಾದರೂ ಹಾಕ್ಕೋಬೋದು. ಸೊ ನೋಡಿ, ನಾನು ಈ ರೀತಿ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹಾಕಿದ್ದೀನಿ. ಇವಾಗ ಈ ಹುಲ್ಲನ್ನು ಬಿಟ್ಕೊಂಡಿದ್ದೀವಲ್ವ, ಈ ಹುಲ್ಲನ್ನು ಸೂಜಿಗೆ ಇರಿಸ್ಬಿಟ್ಟು ನೋಡಿ ಹೀಗಿದೆಯಲ್ವಾ, ಇದನ್ನು ನಾವಿಲ್ಲಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸ್ಟಿಚ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಮಗೆ ಹಿಂದೆಗಡೆ ಈ ಲೂಪು ಮಿಸ್ ಆಗಬಾರ್ದು. ನೋಡಿ ಈ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕು. ಒಂದು 3ರಿಂದ 4 ಸಾರಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಇದು ಉಲ್ಲನ್ ಬ್ಯಾಗ್ ಆಗಿರೋದ್ರಿಂದ ಇದು ವೆಯ್ಟ್ ತಡಿಬೇಕಲ್ವ. ಸೊ ಹಾಗಾಗಿ ಬಿಗಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿ, ಇದು ನಾವು ಹ್ಯಾಂಡಲ್ ಹಾಕ್ಕೋಬೇಕಾದ್ರೆ ಇದರಲ್ಲೇ ನಾವು ಉಲ್ಲನ್ನು ಬಿಟ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇಲ್ಲಾಂದರೆ ನಾವು ಸಪ್ರೇಟಾಗಿ ಉಲ್ಲನ್ನು ತೊಗೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಫುಲ್ಲು ಟೈಟಾಗಿದೆ. ಇವಾಗ ಇದನ್ನು ಹಿಂಭಾಗಕ್ಕೆ ತೊಗೊಳ್ಳೋಣ. ಹಿಂಭಾಗಕ್ಕೆ ತೊಗೊಂಡು ನೋಡಿ ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳೋಣ. ಹೀಗೆ ನೋಡಿ, ಹೇಗೆ ನಾಟ್ ಹಾಕ್ಕೊಂಡು ಈ ಉಲ್ಲನ್ ಇದೆಯಲ್ಲ, ಈ ಉಲ್ಲನ್ನು ನಿಮ್ಗೆ ಎಷ್ಟು ಲೆಂತಲ್ಲಿ ಆಗುತ್ತೋ ಅಷ್ಟು ಲೆಂತಲ್ಲಿ ಈ ರೀತಿ ಒಳಭಾಗಕ್ಕೆ ತೋರಿಸ್ಕೊಂಡು ಬಿಟ್ಬಿಡಿ. ನೋಡಿ, ಇವಾಗ ನಾನು ಇಷ್ಟು ಒಳಭಾಗಕ್ಕೆ ತೋರಿಸ್ಕೊಂಡು ಈ ಎಕ್ಸ್ಟ್ರಾ ಇರೋ ಉಲ್ಲನ್ ಇದೆಯಲ್ಲ, ಈ ಎಕ್ಸ್ಟ್ರಾ ಇರೋ ಉಲ್ಲನ್ನು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸೈಡ್ ಹ್ಯಾಂಡಲ್ ಜಾಯಿನ್ ಮಾಡಿದ್ವಿ. ಇವಾಗ ನೋಡಿ, ಈ ರೀತಿ ಬ್ಯಾಗಲ್ಲಿ ನಮಗೆ ಎಲ್ಲೆಲ್ಲಿ ಉಲ್ಲನ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿರ್ತೀವಿ ಅದನ್ನೆಲ್ಲ ನಾವು ಇದೇ ರೀತಿ ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ.
ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೋಬೇಕು. ಸೊ ನೋಡಿ, ಇದನ್ನು ಫಿನಿಶ್ ಮಾಡ್ಕೊಂಡಿದ್ದಾಯ್ತಲ್ಲ. ಇವಾಗ ಹ್ಯಾಂಡಲ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸಿದ್ನಲ್ಲ, ಇನ್ನು ನಾನು 3 ಸೈಡು 2 ಹ್ಯಾಂಡಲ್ನ ಜಾಯಿನ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಇವಾಗ ನಾನು ಇಲ್ಲಿ 2 ಹ್ಯಾಂಡಲ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. 2 ಹ್ಯಾಂಡಲ್ ಜಾಯಿನ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಸೊ ನೋಡಿ, ಇವಾಗ ನನಗೆ ಬ್ಯಾಗ್ ಫುಲ್ ರೆಡಿಯಾಗಿದೆ. ನಾನು ಇದಕ್ಕೆ ಇನ್ನರಲ್ಲಿ ಕ್ಲಾತ್ ಕೊಟ್ಟು, ನಾನು ಇದಕ್ಕೆ ಬ್ಯಾಗಲ್ಲಿ ಒಳಭಾಗಕ್ಕೆ ಕ್ಲಾತ್ ಕೊಟ್ಬಿಟ್ಟು ಜಿಪ್ಪರ್ ಅಟ್ಯಾಚ್ ಮಾಡ್ಕೋತೀನಿ. ಹಾಗಾಗಿ ನಾನು ಇದನ್ನು ಓಪನ್ ಬಿಟ್ಕೊಂಡಿದ್ದೀನಿ. ಇನ್ ಕೇಸ್ ನಿಮಗೆ ಜಿಪ್ಪರ್ ಬೇಡ ಅನ್ನೋ ಅಂಥವ್ರು ಇಲ್ಲಿಂದ ನೀವು ಸಪ್ರೇಟಾಗಿ ಈ ರೀತಿ ಲಾಕ್ ಮಾಡೋ ರೀತಿ ಕೂಡ ಹಾಕ್ಕೋಬೋದು. ಸೊ ಜಿಪ್ಪರ್ ಹಾಕ್ಕೊಂಡ್ರೆ ಸೇಫ್ಟಿ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಜಿಪ್ಪರ್ನ ಹಾಕ್ತಾಯಿದ್ದೀನಿ. ಒಳಗಡೆ ಕ್ಲಾತ್ನ ಅಟ್ಯಾಚ್ ಮಾಡಿಬಿಟ್ಟು ಜಿಪ್ ಹಾಕ್ಕೋತಾ ಇದ್ದೀನಿ. ಸೊ ನೋಡಿ, ಬ್ಯಾಗ್ ಫುಲ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ತುಂಬ ಕ್ಯೂಟಾಗಿದೆ ಫ್ರೆಂಡ್ಸ್. ಇದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಡಿಸೈನ್ ಇದು. ಸೊ ಈ ಬ್ಯಾಗ್ ಇವಾಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಬ್ಯಾಗ್. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ, 2 ಸೈಡು ನಮಗೆ ಡಿಸೈನ್ ನಾವು ಹಾಕ್ಕೊಂಡಿರೋದ್ರಿಂದ ನಮಗೆ ಯಾವ ಸೈಡ್ ಬೇಕಾದರೂ ನಾವು ಹಾಕ್ಕೋಬೋದು. ಆ ರೀತಿ ಇದೆ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ ಯೂಸ್ ಮಾಡಿಕೊಂಡು ಬ್ಯಾಗ್ನ ಯಾವ ರೀತಿ ಹಾಕೋದಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.